ಹಾಯ್ ಹೆಲೋ ನಮಸ್ಕಾರ ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ಮನೆ ಮಗಳು ಶ್ರೀಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ, ಯಾವುದೇ ಥರದ ಶುಭ ಸಂದೇಶವನ್ನು ನೀವು ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಸಂದೇಶವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಎಲೆಕ್ಷನ್ ನಡೀತು. ಯಾರೆಲ್ಲ ವೋಟ್ ಎಲ್ಲ ಮಾಡಿದಿರ ಅಂತ ನಾನು ಕೂಡ ಅನ್ಕೋತಾ ಇದ್ದೀನಿ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ವೋಟಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆ ಫಸ್ಟ್ ಟೈಮ್ ವೋಟ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಅನುಭವ ಹೇಗಿತ್ತು ಅಂತ ಖಂಡಿತವಾಗ್ಲೂ ನಮ್ಮ ಜೊತೆಗೂ ಮಾತಾಡ್ಬೋದು. ನಾನು ಕೂಡ ವೋಟ್ ಮಾಡಿದೆ, ನೀವು ಕೂಡ ಮಾಡಿದಿರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿಯ ಬರ್ತ್ಡೇ ಇದೆ. ನಮಗೆಲ್ಲ ಗೊತ್ತಿರುವಂಥ ರವೀಂದ್ರನಾಥ್ ಟ್ಯಾಗೋರ್. ಸೊ ರವೀಂದ್ರನಾಥ್ ಟ್ಯಾಗೋರ್ ಅವರು ನಮ್ಮ ಜನಗಣ ಮನವನ್ನು ಬರೆದಂಥವ್ರು. ಸೊ ಅವರನ್ನು ನಾವೆಲ್ಲರೂ ಕೂಡ ನಮ್ಮ ಒಂದು ಕವಿಯನ್ನಾಗಿ ನೋಡ್ತಾ ಬರ್ತೀವಿ. ಅವರು ಗೀತಾಂಜಲಿ ಅನ್ನುವಂಥ ಕೃತಿಗೆ ಅವ್ರಿಗೆ ನೋಬೆಲ್ ಪ್ರೈಸ್ ಕೂಡ ಸಿಗುತ್ತೆ. ನಮ್ಮ ಇಂಡಿಯಾದ ಹೆಮ್ಮೆ ಅಂತಾನೆ ಹೇಳ್ಬೋದು ರವೀಂದ್ರನಾಥ್ ಟ್ಯಾಗೋರ್ ಅವರು. ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ನೀವು ಕೂಡ ಅವ್ರ ಬಗ್ಗೆ ಏನಾದ್ರು ಟಿಪ್ಪಣಿಗಳನ್ನು ಹೇಳ್ತೀರಾ ಅಂದರೆ ಖಂಡಿತ ಅವಕಾಶ ಇರುತ್ತೆ. ಅವ್ರ ಬಗ್ಗೆ ಏನಾದ್ರು ಕಥೆಗಳನ್ನು ಹೇಳ್ತೀರಾ ಅಂದರೆ ಖಂಡಿತ ಅವಕಾಶ ಇರುತ್ತೆ. ಅದರ ಜೊತೆಗೆ ಇವತ್ತು ಇನ್ನೊಬ್ರದ್ದು ಕೂಡ ಬರ್ತ್ಡೇ ಇದೆ. ನಮಗೆಲ್ಲ ಗೊತ್ತಿರೋಂಥ ವಿನಯ್ ರಾಜ್ಕುಮಾರ್ ಅವರು. ಸೊ ವಿನಯ್ ರಾಜ್ಕುಮಾರ್ ಅವರು ಇತ್ತೀಚೆಗೆ ಬಂದರೂ ಕೂಡ ಸಾಕಷ್ಟು ಸೌಂಡ್ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಂತ ಹೇಳ್ಬೋದು. ಸೊ ಅವ್ರ ಬಗ್ಗೆ ಕೂಡ ಸಾಕಷ್ಟು ಮಾತಾಡೋಣ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್ ಹಲೋ ನಮಸ್ತೆ ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಟಿವಿಯಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ಹಲೋ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಾಗರಾಜ್ ಅಂತ ಹೇಳ್ಬಿಟ್ಟು ಮೇಡಮ್. ನಮಸ್ತೆ ನಾಗರಾಜ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಓಕೆ. ಸೊ ಇವತ್ತು ಒಂದು ವಿಶೇಷ ಇದೆ. ವಿನಯ್ ರಾಜ್ಕುಮಾರ್ ಅವ್ರದ್ದು ಬರ್ತ್ಡೇ ಇದೆ. ಹಾ ಮೇಡಮ್. ಅವ್ರು ಯಾರು ಅಂತ ಗೊತ್ತಾ? ಅವ್ರ ಸಿನಿಮಾಗಳು ನೋಡಿದಿರಾ? ನೋಡಿದೀನಿ ಮೇಡಮ್. ಸೊ ಯಾವ ಸಿನಿಮಾ ನೋಡಿದಿರಾ ಅವ್ರದ್ದು? ನೋಡಿದೀನಿ ಮೇಡಮ್. ನೋಡಿದಿರಾ? ಸಿದ್ಧಾರ್ಥ್ ನೋಡಿದಿರಾ? ಹ್ಞೂ ಮೇಡಮ್. ಓಕೆ, ಸೂಪರ್. ಅವರಿಗೆ ಯಶಸ್ಸು ತಿರ್ಬೇಕು ಅಂತ ಒಂದು ಹರಕೆ ಇದು ಮಾಡಿದ್ವಿ. ಓಕೆ ಅವರ ಕಾಲ ಚೆನ್ನಾಗಿರ್ಲಿ ಅಂತ. ಓಕೆ ಹ್ಞೂ ಮೇಡಮ್. ಇನ್ನೊಬ್ಬರಿದೆ ಮೇಡಮ್. ಓಕೆ. ಇವತ್ತು ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಕೂಡ ಹುಟ್ಟುಹಬ್ಬ ಇದೆ. ಹ್ಞೂ ಮೇಡಮ್, ಅದೇ ಅವ್ರದ್ದೊಂದು. ಮೇಡಮ್ ಇನ್ನೊಬ್ರು ನಮ್ಮ ಫ್ರೆಂಡ್ ಒಬ್ಬದಿತ್ತು. ಓಕೆ, ಹೇಳಿ ಹೇಳಿ, ವಿಶ್ ಮಾಡಿ ಅವ್ರಿಗೆ. ರಾಜು, ಹ್ಯಾಪಿ ಬರ್ತ್ಡೇ. ಎಸ್, ರಾಜು ಅವ್ರಿಗೆ ಇವತ್ತು ನಾಗರಾಜ್ ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ಸ್ ಮೇಡಮ್. ವೋಟ್ ಮಾಡಿದ್ರಾ ನಾಗರಾಜ್ ಅವರೇ? ಹ್ಞೂ ಮೇಡಮ್, ಆಯ್ತು ಮೇಡಮ್, ಔಟ್ ಮಾಡಿದ್ವಿ. ಓಕೆ. ಸೊ ಬೆಳಗ್ಗೆನೆ ಹೋಗಿದ್ರಾ, ಮಧ್ಯಾಹ್ನ ಹಂಗೆ ಹೋಗಿದ್ರಾ? ಇಲ್ಲ ಮೇಡಮ್, ಬೆಳಗ್ಗೆನೆ ಹೋಗಿದ್ದೆ. ನಾವು 10 ಗಂಟೆಗೆ ವೋಟ್ ಮಾಡ್ಕೊಂಡ್ ಬಂದ್ವಿ. ಸೊ ರಶ್ ಇರೋದಿಲ್ಲ, ಫುಲ್ ಮುಗಿಸ್ಕೊಂಡು ಬೇಡ ಬೇಗ ಅಂತ ಹೋಗಿಬಿಡ್ರಿ. ಓಕೆ. ಓಕೆ, ಸೂಪರ್. ಹೇಳಿ, ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಹ್ಞೂ ಮೇಡಮ್. ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತೀರಿ. ಶುಭ ಸಂಜೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಯಾರೆಲ್ಲ ವೋಟ್ ಮಾಡಿದ್ರಾ? ಈಗ ಸದ್ಯಕ್ಕೆ 18 ಆಗಿರುತ್ತೆ. ಸೊ ಇವಾಗ ಫಸ್ಟ್ ಟೈಮ್ ವೋಟ್ ಮಾಡಿದ್ರಾ? ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹಂಚ್ಕೋಬೋದು. ಸೊ ನಾನು ನಿಜ ಹೇಳೋದಾದ್ರೆ ನಂದು ಕೂಡ ಇದು ಫಸ್ಟ್ ವೋಟು. ಸೊ ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೆ ಬೆಳಗಿಂದನೂ ಕೂಡ ವೋಟ್ ಮಾಡಬೇಕು ಅಂತ. ಸೊ ವೋಟ್ ಮಾಡಿದಾಗ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ನಿಮ್ಮ ಏನಾದ್ರು ಫಸ್ಟ್ ವೋಟ್ ಯಾರಾದರೂ ಹಾಕಿದ್ದೀರಾ ಇವತ್ತು ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಎಸ್ಪೆಷಲಿ ಒಂದು ಸ್ವಲ್ಪ ಚಿಕ್ಕವರು ಅಂದರೆ ಒಂದು 16-17 ಇರ್ತಕ್ಕಂಥ ಹುಡುಗರಿಗೆಲ್ಲ ಸಾಕಷ್ಟು ಇಂಟ್ರೆಸ್ಟ್ ಇರುತ್ತೆ. ನನಗೆ ಯಾವಾಗ 18 ವರ್ಷ ಆಗುತ್ತೋ, ನಾನು ಯಾವಾಗ ಫಸ್ಟ್ ವೋಟ್ ಮಾಡ್ತೀನಿ ಅಂತ. ಎಲ್ಲರೂ ಮಾಡೋದೆಲ್ಲ ನೋಡ್ಬಿಟ್ಟು ವೋಟ್ ಮಾಡೋದೆಲ್ಲ ನೋಡಿ ತುಂಬ ಎಕ್ಸೈಟ್ ಆಗಿರ್ತಾರೆ. ಸೊ ಜೊತೆಗೆ ಅವ್ರದ್ದು ಕೂಡ ಪ್ಲಾನ್ಸ್ ಇರುತ್ತೆ. ನಾನು ಕೂಡ ವೋಟ್ ಮಾಡಬೇಕು, ವೋಟರ್ ID 18 ವರ್ಷ ಆಗಿದ ತಕ್ಷಣ ಮಾಡಿಸ್ಬೇಕು, ಡ್ರೈವಿಂಗ್ ಲೈಸೆನ್ಸ್ 18 ವರ್ಷ ಆಗಿದ ತಕ್ಷಣ ಮಾಡಿಸ್ಬೇಕು ಅಂತೆಲ್ಲ ಪ್ಲಾನ್ ಮಾಡ್ತಿರ್ತಾರೆ. ಸೊ ನೀವು ಕೂಡ ಅದನ್ನೆಲ್ಲ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ಯಾವ ರೀತಿ ನಿಮಗೆ ಎಕ್ಸೈಟ್ಮೆಂಟ್ ಕಾಯ್ತಾ ಇದೆ, 18 ವರ್ಷ ಆದ ತಕ್ಷಣ ವೋಟ್ ಹಾಕ್ಬಿಡೋಣ ಅಂತ ಕಾಯ್ತಿದ್ದೀರಾ, ಅದ್ರ ಬಗ್ಗೆಲ್ಲ ಖಂಡಿತ ಮಾತಾಡ್ಬೋದು. ಹಾಗೆ ಅದರ ಜೊತೆಗೆ ನೀವು ಕೂಡ ಯಾರ್ದಾರು ನಿಮ್ಗೆ ವಿಷಯನ ತಿಳಿಸ್ಬೇಕು ಅಂತಂದರೆ, ಅವ್ರಿಗೆ ನಿಮ್ಗೆ ಏನಾದ್ರು ನಿಮ್ಮ ಶುಭ ಸಂದೇಶನ ತಲುಪಿಸ್ಬೇಕು ಅಂದರೆ ಖಂಡಿತ ಅದಕ್ಕೆಲ್ಲ ಅವಕಾಶ ಇರುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಂದೇಶವನ್ನು ನೀವು ಕೂಡ ತಲುಪಿಸ್ಬೋದು. ಸೊ ಜೊತೆಗೆ ಏನಾದರೂ ಕವಿತೆಗಳು ನಿಮ್ಮ ಬಳಿ ಇತ್ತು ಅಂದರೆ, ಏನಾದರೂ ಹಂಚ್ಕೋತೀರಾ, ನೀವಾಗೆ ಬರೆದಿರ್ತಕ್ಕಂಥದ್ದು ಏನಾದರೂ ಕ್ರಿಯೇಷನ್ ನಿಮ್ದು ಇತ್ತು ಅಂದರೆ ಅದನ್ನೆಲ್ಲ ನಮ್ಮ ಜೊತೆಗೆ ಖಂಡಿತವಾಗ್ಲೂ ಹಂಚ್ಕೋಬೋದು. ಹಾಗೆ ಚೆನ್ನಾಗಿ ಹಾಡು ಹೇಳ್ತೀರಾ, ಸೊ ಸೂಪರ್ ಆಗಿದೆ ನಿಮ್ಮ ವಾಯ್ಸು, ಮನೇಲೆಲ್ಲ ಹೇಳ್ತಾ ಇರ್ತೀರಾ, ಎಲ್ರಿಗೂ ನಿಮ್ಮ ಧ್ವನಿ ತುಂಬ ಇಷ್ಟ ಆಗುತ್ತೆ. ಸೊ ನಮ್ಮ ಜೊತೆಗೂ ಕೂಡ ನೀವು ಆ ರೀತಿ ಟ್ಯಾಲೆಂಟ್ಸ್ಗಳನ್ನ ಹಂಚ್ಕೋತೀರಾ ಅಂದರೆ ಖಂಡಿತ ಅವಕಾಶ ಇರುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಫೇವ್ರೇಟ್ ಸಾಂಗ್ಸ್ಗಳನ್ನು ಕೂಡ ಹಾಡ್ಬೋದು. ಜೊತೆಗೆ ಡೈಲಾಗ್ಸ್ಗಳನ್ನು ಹೇಳ್ತೀರಾ ಅಂದರೆ, ನೀವು ಕೂಡ ಸೂಪರಾಗಿ ಡೈಲಾಗ್ಸ್ ಎಲ್ಲ ಡೆಲಿವರಿ ಮಾಡ್ತೀರಾ, ಸೂಪರಾಗಿ ಹಾಡು ಹೇಳ್ತೀರಾ ಅಂದರೆ ಖಂಡಿತವಾಗ್ಲೂ ಆ ರೀತಿ ಎಲ್ಲ ಒಂದು ಅವಕಾಶ ಇರುತ್ತೆ ನಿಮಗೆ. ಡೈಲಾಗ್ಸ್ಗಳನ್ನು ಹೇಳೋದಾಗಿರ್ಬೋದು, ಹಾಡುಗಳನ್ನು ಹೇಳೋದಾಗಿರ್ಬೋದು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಪೋಯಮ್ಸನ್ನ ಹೇಳ್ತಾರೆ ಅಂತಂದರೆ, ಏನಾದರೂ ಒಂದು ಕ್ಯೂಟ್ ಆಗಿರುವಂಥ ಒಂದು
ಪೋಯಮ್ಸ್ ಆಗಿರ್ಬೋದು, ರೈಮ್ಸ್ ಆಗಿರ್ಬೋದು ಹೇಳ್ತಾ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ಕೂಡ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾರು ವಿಷಯನ ತಿಳಿಸಿದ್ರೆ ಅದನ್ನ ಕೂಡ ಖಂಡಿತ ತಿಳಿಸ್ಬೋದು. ಸೊ ಇವತ್ತು ವಿನಯ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಅವರ ಸಿನಿಮಾಗಳನ್ನ ನೀವು ನೋಡಿದ್ರೆ ಅಂತಂದರೆ ನಿಮ್ಮ ನೆಚ್ಚಿನ ಸಿನಿಮಾ ಯಾವ್ದಾದ್ರು ಆ್ಯಕ್ಟ್ ಮಾಡಿರುವಂಥದ್ದು, ಅವರ ಆ್ಯಕ್ಟಿಂಗ್ ನಿಮ್ಗೆ ಹೇಗೆ ಅನ್ಸುತ್ತೆ, ಸೊ ಓವರ್ ಆಲ್ ಆಗಿ ನಿಮ್ಮ ಅನಿಸಿಕೆ ಏನು ಖಂಡಿತವಾಗ್ಲೂ ಅದನ್ನೆಲ್ಲ ಹಂಚ್ಕೋಬೋದು. ಹಾಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀರಾ ಅಂತಂದರೆ, ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಇವತ್ತು ಕಂಪ್ಲೀಟ್ ಆಗಿ ನೀವು ಕೂಡ ನಿಮ್ಮ ಅನಿಸಿಕೆನ ಖಂಡಿತ ಹಂಚ್ಕೋಬೋದು. ಅದ್ರ ಜೊತೆಗೆ ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದು ಮಾತು ಹೇಳೋದಾದ್ರೆ, ಅವರ ಮೊದಲ ಸಿನಿಮಾ ಬಂದ್ಬಿಟ್ಟು ಆಕಸ್ಮಿಕ, ಅಂದರೆ ರಾಜ್ಕುಮಾರ್ ಜೊತೆ ಅವರ ಮುಂಚೆನೇ ಆ್ಯಕ್ಟ್ ಮಾಡಿರ್ತಾರೆ. ಸೊ ಇವಾಗ ನಾಯಕ ನಟರಾಗಿ ಇತ್ತೀಚೆಗೆ ಬರ್ತಾರೆ ಅವರು ಸಿದ್ಧಾರ್ಥ ಮೂವಿಯ ಮುಖಾಂತರ ಅಂತ ಹೇಳ್ಬೋದು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಅವ್ರ ಬಗ್ಗೆ ಏನಾದ್ರು ಮಾತಾಡ್ತೀರಾ ಅಂತಂದರೆ, ಅವರ ಬಗ್ಗೆ ನಿಮ್ಮ ಮನಸ್ಸಿನ ಹಂಚ್ಕೋತೀರಾ ಅಂದರೆ, ಅವರ ಸಿನಿಮಾಗಳ ಬಗ್ಗೆ ನಿಮ್ಮ ಮನಸ್ಸಿನ, ಅವರ ಸಿನಿಮಾಗಳು ನೋಡಿದಾಗ ಸ್ಟಾರ್ಟಿಂಗ್ ನಿಮ್ಗೆ ಹೇಗೆ ಅನಿಸ್ತು, ಸೊ ಅದ್ರ ಬಗ್ಗೆ ಮಾತಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಮಾತಾಡ್ಬೋದು. ಹೊಸದಾಗಿ ಒಂದು ಹೊರಹೊಮ್ಮದಂಥ ಪ್ರತಿಭೆ ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ, ಅವ್ರ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ. ರೀಸೆಂಟಾಗಿ ಬಂದಂಥ ಸಿನಿಮಾ ಅಂದರೆ ಒಂದು ಸರಳ ಪ್ರೇಮ ಕಥೆ, ಆ ಸಿನಿಮಾ ಕೂಡ ಸಖತ್ ಸೌಂಡ್ ಮಾಡಿತ್ತು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಡೈರೆಕ್ಟ್ ಮಾಡಿದಂಥ, ಸೇಮ್ ಡೈರೆಕ್ಟರೇ ಡೈರೆಕ್ಟ್ ಮಾಡಿದಂಥ ಸಿನಿಮಾ ಅದು. ಸೊ ಸೂಪರ್ ಆಗಿ ಆ್ಯಕ್ಟ್ ಮಾಡಿದ್ರೆ ಆ ಸಿನಿಮಾದಲ್ಲೂ ಕೂಡ. ಸೊ ನಿಮಗೆ ಹೇಗೆ ಅನಿಸ್ತು ಆ ಸಿನಿಮಾ, ನಿಮ್ಗೆ ಆ ಸಿನಿಮಾ ಇಷ್ಟ ಆಯ್ತಾ, ಸಿದ್ಧಾರ್ಥ್ ಇಷ್ಟ ಆಯ್ತಾ, ಅಥವಾ ಯಾವ ಸಿನಿಮಾ ನಿಮಗೆ ವಿನಯ್ ರಾಜ್ಕುಮಾರ್ ಅವ್ರದ್ದು ಇಲ್ಲಿವರೆಗೂ ಇಷ್ಟ ಆಗಿದೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಜೊತೆಗೆ ರವೀಂದ್ರನಾಥ್ ಟಾಗೂರ್ ಅವ್ರದ್ದು ಕೂಡ ನೀವೇನಾದರೂ ಓದಿದಿರಾ ಅಂದರೆ ಅವ್ರ ಬಗ್ಗೆ ಟಿಪ್ಪಣಿಗಳನ್ನು, ನಿಮ್ಮ ಸ್ಕೂಲಲ್ಲಿ ನೀವೇನಾದರೂ ಬರ್ಕೊಂಡಿದ್ದೀರಾ ಅಂತಂದರೆ, ಎಸ್ಸೆಗಳವ್ರ ಬಗ್ಗೆ ಏನಾದ್ರು ಬರ್ದಿದ್ದೀರಾ ಅಂತಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅವ್ರದ್ದು ಮೆನ್ಷನ್ ಇದೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಅಥವಾ ಓದ್ತೀರಾ ಅಂದರೆ ಖಂಡಿತವಾಗ್ಲೂ ಅದನ್ನ ಅವಕಾಶ ಇರುತ್ತೆ. ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಇವತ್ತು ನಿಮ್ಮ ವೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸೊ ಏನೆಲ್ಲ ಎಕ್ಸೈಟೆಡ್ ಆಗಿದ್ರಿ, ಹೆಂಗೆ ಹೋಗಿದ್ರಿ, ಎಲ್ಲಿ ವೋಟ್ ಮಾಡಿದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ನೋಡೋಣ ಯಾರೆಲ್ಲ ಏನೇನು ಅನಿಸಿಕೆಗಳನ್ನ ಹಂಚ್ಕೋತಾರೆ ಅಂತ, ಯಾರೆಲ್ಲ ಅವರ ಒಂದು ಅನಿಸಿಕೆಗಳನ್ನ ಇವತ್ತು ಎಷ್ಟು ಹಂಚ್ಕೋತಾರೆ, ಯಾರ್ಯಾರ ಬಗ್ಗೆ ಮಾತಾಡ್ತಾರೆ ಅಂತ ಕೇಳೋಣ. ಆದರೆ ಅದಕ್ಕೆ ಮುಂದೆ ಮುಗಿಸ್ಕೊಂಡು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಇವತ್ತು ಎಷ್ಟೆಲ್ಲ ವಿಷಯಗಳಿದೆ ಮಾತನಾಡೋದಕ್ಕೆ. ಒಂದು ಎಲೆಕ್ಷನ್ ಆಗಿರ್ಬೋದು, ಸೊ ನಿಮ್ಮ ವೋಟಿನ ಎಕ್ಸೈಟ್ಮೆಂಟ್ ಕೂಡ ಖಂಡಿತವಾಗ್ಲೂ ಹಂಚ್ಕೋಬೋದು. ಜೊತೆಗೆ ವಿನಯ್ ರಾಜ್ಕುಮಾರ್ ಬಗ್ಗೆ ನೀವೇನಾದ್ರು ಮಾತಾಡ್ತೀರಾ ಅಂದರೆ ಖಂಡಿತ ಅದಕ್ಕೆಲ್ಲ ಅವಕಾಶ ಇರುತ್ತೆ. ಜೊತೆಗೆ ನೀವೇನಾದ್ರು ರವೀಂದ್ರನಾಥ್ ಟಾಗೂರ್ ಬಗ್ಗೆ ಏನಾದರೂ ಮಾತಾಡ್ತೀರಾ ಅಂದರೆ, ಎಸ್ಸೆಗಳನ್ನ ಓದ್ತೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಜೊತೆಗೆ ಯಾರಿಗಾರು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ ಅದಕ್ಕಂತೂ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಅದರ ಜೊತೆಗೆ ಸೊ ಇವತ್ತು ನೀವು ಕೂಡ ಹಾಡುಗಳನ್ನು ಹೇಳ್ಬೋದು. ಸೊ ಇವತ್ತಿನ ಟಾಸ್ಕ್ ಏನಪ್ಪ ಅಂದರೆ, ಉಸಿರೇ ಅಂತ ಶಬ್ದ ಬರುವಂಥ ಹಾಡನ್ನು ಹೇಳಬೇಕು. ನೋಡೋಣ ಯಾರೆಲ್ಲ ಹೇಳ್ತಾರೆ ಅಂತ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಕರೆ ಡಿಸ್ಕನೆಕ್ಟ್ ಆಗಿದೆ, ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ಕರೆ ಮಾಡಿದ ಸಂದರ್ಭದಲ್ಲಿ ಟಿವಿಯನ್ನು ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಜೊತೆಗೆ ನೀವೇನಾದರೂ ಟಿವಿ ಹತ್ತಿರ ನಿಂತ್ಕೊಂಡಿದ್ದೀರಾ ಅಂತಂದರೆ ಅಲ್ಲಿಂದ ಕೂಡ ದೂರ ಬಂದು ನಿಂತ್ಕೊಂಡು ಮಾತಾಡಿ, ಶಾಂತ ಪ್ರದೇಶದಲ್ಲಿ. ಹಾಗೆ ನೀವು ಕೂಡ ಇವತ್ತು ಅಂತ್ಯಾಕ್ಷರಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಜೊತೆಗೆ ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಯಾವುದೇ ಥರದ ಶುಭ ಸಂದೇಶವನ್ನು ತಲುಪಿಸಬೇಕು ಅಂತಿದ್ದೀರಾ ಅಂದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಅದರ ಜೊತೆಗೆ ಇವತ್ತು ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಕಥೆಗಳನ್ನು, ನಿಮ್ಮ ಡೈಲಾಗ್ಸ್ಗಳನ್ನು, ಹಾಡುಗಳನ್ನು ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ನಾನು ಪದೇ ಒಂದು ವರ್ಡ್ಸ್ ಎಲ್ಲ ಕೊಟ್ಟು ನಿಮಗೆ ಅದರಲ್ಲಿ ಹಾಡು ಹೇಳಿ ಅಂತ ಹೇಳಿದಾಗ, ಸೊ ಎಲ್ಲ ಯೂಶಲಿ ಕಾಮನ್ ವರ್ಡ್ಸ್ಗಳೇ ಇರುತ್ತೆ. ಅಂದರೆ ಯಾವ ರೀತಿಯಪ್ಪ ಅಂದರೆ, ಈ ಶಬ್ದಗಳನ್ನು ಉಪಯೋಗಿಸಿ ಸಾಕಷ್ಟು ಹಾಡುಗಳನ್ನು ಬರೆದಿರ್ತಾರೆ. ಸೊ ಉಸಿರೇ ಅಂತಲೇ ಕೂಡ ಸಾಕಷ್ಟು ಸಾಂಗ್ಸ್ ಇದೆ, ನೀವೆಲ್ಲ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಕೇವಲ ಆ ಎರಡೇ ಶಬ್ದಗಳು ಅನಿಸುತ್ತೆ, ಬಟ್ ಆದರೂ ಕೂಡ ಅದೇ ಒಂದು ಟ್ಯೂನ್ ಚೇಂಜ್ ಇರುತ್ತೆ, ಬಟ್ ಅದೇ ಲೆಟರ್ಸಲ್ಲೇ ಸಾಕಷ್ಟು ನಿಮಗೆ ಹಾಡುಗಳು ಸಿಗ್ತಾ ಹೋಗುತ್ತೆ. ಸೊ ನೀವು ಕೂಡ ಅಂತ ಹಾಡುಗಳನ್ನು ಹೇಳ್ಬೋದು ಇದನ್ನ ಕಾರ್ಯಕ್ರಮದಲ್ಲಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಕರೆ ಡಿಸ್ಕನೆಕ್ಟ್ ಆಯಿತು, ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ಇವತ್ತು ಉಸಿರಿ ಅನ್ನುವಂಥ ವರ್ಡ್ ಇರುವಂಥ ಹಾಡುಗಳನ್ನು ಹೇಳಬೇಕು. ಸಾಕಷ್ಟು ಹಾಡುಗಳಿದೆ, ನೀವು ಯೋಚನೆ ಮಾಡ್ತಾ ಹೋದರೆ ನೆನಪಾಗುತ್ತೆ. ಹೌದಲ್ಲ, ಅದು ಒಂದು ಅದರಲ್ಲಿ ಕೂಡ ಇದೆ ಉಸಿರಿ ಅನ್ನೋ ಶಬ್ದ ಅಂತ. ಸೊ ನೀವು ಕೂಡ ಅದರ ಹುಡುಕ್ತಾ ಹೋದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಆ ರೀತಿ ಕೂಡ ಹುಡುಕಿ ನೀವು ಕೂಡ ಇವತ್ತಿನ ಹಾಡನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು, ಉಸಿರಿನಂಥ ಶಬ್ದ ಬರುವಂಥ ಹಾಡುಗಳನ್ನು. ಜೊತೆಗೆ ನೀವು ಕೂಡ ಯಾವ್ದಾದ್ರು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಆದರೆ ಕರೆ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಪದೇ ಹೇಳ್ತಾ ಇರ್ತೀನಿ, ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಜೊತೆಗೆ ಡಯಲ್ ಮಾಡೋಂಥ ಸಂದರ್ಭದಲ್ಲಿ ಟಿ ವಿಯನ್ನ ತುಂಬ ಜೋರಾಗಿಟ್ಟು ಟ್ರೈ ಮಾಡ್ತೀರಾ ಕಾಲ್ನ, ಆ ರೀತಿ ಎಲ್ಲ ಮಾಡಬೇಡಿ. ಸೊ ಟಿ ವಿಯನ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ. ಹಾಗೆ ಟಿವಿಯಿಂದ ದೂರ ಬಂದು ನಿಂತ್ಕೊಂಡು, ಹೊರಗೆ ಬಂದು ನಿಂತ್ಕೊಂಡು ಲೌಡ್ ಸ್ಪೀಕರ್ನ ಆಫ್ ಮಾಡಿ ಆರಾಮಾಗಿ ಮಾತಾಡಿ. ಸೊ ಡಿಸ್ಟರ್ಬೆನ್ಸ್ ಇಲ್ಲದಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಹಾಗೆ ಇವತ್ತೆಲ್ಲ ವೋಟ್ ಹಾಕಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಬೆಳಗ್ಗೆನೇ ಹೋಗಿದ್ರಾ ಅಥವಾ ಕ್ಯೂ ಅಲ್ಲಿ ತುಂಬ ಹೊತ್ತು ಕಾದ್ರಾ? ಸೊ ನಿಮ್ಮ ಅನಿಸಿಕೆನ ನೀವು ಕೂಡ ಹಂಚ್ಕೋಬೋದು. ಸ್ವಲ್ಪ ಲೇಟಾಗಿ ಹೋದಾಗ ಹಾಗೆ ಆಗುತ್ತೆ. ಸೊ ಜಾಸ್ತಿ ಜನ ಬಂದುಬಿಟ್ಟಿರ್ತಾರೆ, ಒಂಥರ ಫುಲ್ ರಶ್ ಆಗಿ ಹೋಗಿಬಿಟ್ಟಿರುತ್ತೆ. ಸ್ವಲ್ಪ ಬೇಗ ಬೆಳಗ್ಗೆ ಹೋಗಿರ್ತಾರೆ ಕೆಲವೊಬ್ರು, ಏಕೆಂದರೆ ರೆಶ್ ಕಡಿಮೆ ಇರುತ್ತೆ ಅಂತ. ಇಲ್ಲ ಬಿಡು ಆರಾಮಾಗಿ ಹೋಗಿ ಹಾಕೋಣ ಅಂತ ಸಂಜೆ ಇವಾಗ ಹೋಗ್ತಾ ಇರ್ತಾರೆ. ಸೊ ನೀವು ಹೇಗೆ ಅದ್ರ ಬಗ್ಗೆ ಕೂಡ ಖಂಡಿತ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಲತಾ ಅಂತ ಮ್ಯಾಮ್. ನಮಸ್ತೆ ಲತಾ ಅವರೇ, ಹೇಗಿದ್ದೀರಾ? ಇದಕ್ಕೂ ಮೊದಲು ಕರೆ ಮಾಡಿದ್ರಾ? ಹೌದು ಮ್ಯಾಮ್. ಓಕೆ, ಸೂಪರ್. ಸೊ ವೋಟ್ ಹಾಕಿದ್ರೆ ಇವತ್ತು? ಹೌದು ಮ್ಯಾಮ್, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ವೋಟ್ ಹಾಕಿ. ಸೊ ಹೌದು ಮ್ಯಾಮ್. ಬೆಳಗ್ಗೆ
ಬೆಳಿಗ್ಗೆ 8:30 ಹೋಗಿದ್ದು ಮ್ಯಾಮ್. ಓಕೆ, ಹಂಗಾರೆ ಬೇಗನೆ ಹೋಗ್ಬಿಟ್ರಿ. ಹೌದು ಮ್ಯಾಮ್. ಈ ಬಿಸ್ಲಿಗೆ ಬೇಗ ಹೋಗ್ಬರ್ಬೇಕು ಅನ್ಕೊಂಡು ಹೋಗಿರೋದು. ಓಕೆ, ಸೂಪರ್. ಆ, ಸೊ ಇವತ್ತು ವಿನಯ್ ರಾಜ್ಕುಮಾರ್ದು ಬರ್ತ್ಡೇ ಇದೆ. ಓಕೆ ಮ್ಯಾಮ್. ಸೊ ಅವರು ರಾಜ್ಕುಮಾರ್ ಅವರ ಮೊಮ್ಮಗ. ನೀವು ಅದೆಲ್ಲ ಸಿನಿಮಾಗಳನ್ನ ನೋಡಿರ್ತೀರಾ, ಸಿದ್ಧಾರ್ಥ ಆಗಿರ್ಬೋದು. ಹೌದು. ಓಕೆ, ರೀಸೆಂಟ್ ಆಗಿ ಒಂದು ಸರಳ ಪ್ರೇಮಕತೆ ಅಂತ ಕೂಡ ಸಿನಿಮಾ ಬಂದಿತ್ತು. ನೀವು ಸಿನಿಮಾಗಳನ್ನ ನೋಡಿದೀರಾ? ಬಹಳ ಕಡಿಮೆ ಮ್ಯಾಮ್. ಸೀನ್ಸ್ ಗಳನ್ನ ನೋಡಿರ್ತೀರಾ ಟಿವಿಯಲ್ಲಿ ಹಾಕಿದಾಗ? ನೋಡಿರ್ತೀವಿ ಮ್ಯಾಮ್. ಓಕೆ ಸರ್, ಆಕ್ಟಿಂಗ್ ಅವ್ರಿಗೆ ಗೊತ್ತಿದೆ ಅವ್ರು ಹೇಗಿದೆ ಅಂತ? ಚೆನ್ನಾಗಿದೆ ಮ್ಯಾಮ್. ಎಲ್ಲಾ ರಾಜ್ಕುಮಾರ್ ಮಕ್ಳು ಮೊಮ್ಮಕ್ಳು ಅಂದ್ರೆ ಒಂದೇ ಅಲ್ಲ ಮ್ಯಾಮ್. ಹಾ, ಹೇಳಿ ಹೇಳಿ. ಹಂಗಾಗಿ ಎಲ್ಲ ರಕ್ತದೊಳಗೆ ಬಂದ್ಬಿಟ್ಟಿದೆ ಆಕ್ಟರ್ಸ್ ಅನ್ನು ಹೆಂಗೆ ಏನು ಅಂತ. ಓಕೆ, ಸೂಪರ್. ಹಾ, ಓಕೆ ಮ್ಯಾಮ್. ಇಷ್ಟ ಆಗ್ತಾರೆ ಎಲ್ರು ಕೂಡ ಅವ್ರ ಫ್ಯಾಮಿಲಿಯಲ್ಲಿ? ಹೌದು ಮ್ಯಾಮ್, ಹೌದು. ಯಾರು ತುಂಬಾ ಫೇವ್ರೆಟ್? ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಅವರೇ ಫೇವ್ರೆಟ್. ಯಾವ ಸಿನಿಮಾ ಇಷ್ಟ ಅವ್ರದ್ದು? ಯಾವ ಸಿನಿಮಾ ಇಷ್ಟ ಆಗುತ್ತೆ ಅವ್ರದ್ದು? ಹುಡುಗರು ಮ್ಯಾಮ್. ಹುಡುಗರು ಸಿನಿಮಾ? ಏನಕ್ಕೆ ಹುಡುಗರು ಸಿನಿಮಾ? ಹಲೋ, ಯಾಕೆ ಇಷ್ಟ ಆಗುತ್ತೆ ಲತಾ ಹುಡುಗರು ಸಿನಿಮಾ? ಹುಡುಗರು ಅಲ್ಲ ಮ್ಯಾಮ್, ಅದತ್ರ ಏನೋ ಲವ್ವಿಗೋಸ್ಕರ ಬಾಳ ಇದ್ ಮಾಡ್ತಾರಲ್ಲ. ಓಕೆ, ಫ್ರೆಂಡ್ ಸರ್ಕಲ್ ಅದು ಚೆನ್ನಾಗಿದೆ ಅಂತರ. ಓಕೆ, ಸೂಪರ್. ಓಕೆ ಸಿನಿಮಾ ಇಷ್ಟ ಆಗುತ್ತೆ ನಿಮ್ಗೆ. ಇವತ್ತು ಒಂದು ಟಾಸ್ಕ್ ಇದೆ ಲತಾ ಅವರೇ. ಹೇಳಿ ಮ್ಯಾಮ್. ಉಸಿರೇ ಅನ್ನುವಂತ ಶಬ್ದ ಬರುವಂತ ಹಾಡನ್ನ ಹೇಳ್ಬೇಕು. ಟ್ರೈ ಮಾಡ್ತೀರಾ? ಯಾವ್ದಾದ್ರು ನೆನಪಾಗುವಂತದ್ದು ಒಂದ್ ಲೈನ್ ಮ್ಯಾಮ್. ಒಂದ್ ಲೈನ್ ಸಾಕು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಉಸಿರ ಕೊಲ್ಲಬೇಡ. ಅಷ್ಟ ಮ್ಯಾಮ್. ಓಕೆ, ಸೂಪರ್ ಲತಾ ಅವರೇ. ಹೇಳಿ, ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ? ಎಲ್ಲರಿಗೂ ಓಟ್ ಮಿಸ್ ಮಾಡ್ದಾಗ ಹಾಕಿದ ಅದೇ ಒಂದ್ ಸಂತೋಷ ಮ್ಯಾಮ್ ನಮಗೆ. ಓಕೆ, ಸೂಪರ್. ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ ಲತಾ ಅವರೇ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಶುಭ ಸಂಜೆ. ಲತಾ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು, ಸೂಪರ್ ಆಗಿ ಮಾತಾಡಿದ್ರು. ಸೊ ಎಲ್ಲರೂ ಕೂಡ ಇಷ್ಟ ಆಗ್ತಾರೆ ನನಗೆ ರಾಜ್ಕುಮಾರ್ ಫ್ಯಾಮಿಲಿಲಿ ಅಂತ ಹೇಳ್ತಾ ಇದ್ರು. ಸೊ ನಿಮ್ಗೆ ಹೇಗೆ ಎಲ್ಲರೂ ಇಷ್ಟ ಆಗ್ತಾರಾ? ಯಾರು ಸ್ಪೆಷಲ್ ಆಗಿ ಇಷ್ಟ ಆಗ್ತಾರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಜೊತೆಗೆ ನೀವು ಕೂಡ ವೋಟ್ ಹಾಕಿದ್ರಾ? ವೋಟಿನ ಎಕ್ಸೈಟ್ಮೆಂಟ್ ಹೇಗಿತ್ತು? ಸೊ ಫಸ್ಟ್ ಟೈಮ್ ವೋಟ್ ಹಾಕ್ತಾರಂತೂ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ನಿಮಗೆಲ್ಲ ಹೇಗಿತ್ತು? ಹಾಗೆ ನೀವು ಕೂಡ ಫಸ್ಟ್ ಟೈಮ್ ವೋಟ್ ಹಾಕಿದಾಗ ಎಷ್ಟು ಎಕ್ಸೈಟೆಡ್ ಆಗಿದ್ರಿ? ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅದರ ಹಾಡುಗಳನ್ನ ಹೇಳ್ತೀರಾ ಅಂದರೆ ಖಂಡಿತವಾಗ್ಲೂ ಹೇಳ್ಬೋದು. ಜೊತೆಗೆ ನಾನು ಕೇಳ್ತಾ ಇರೋ ಥರ ಉಸಿರೇ ಎನ್ನುವಂಥ ಶಬ್ದ ಬರುವಂಥ ಹಾಡನ್ನು ಹೇಳಬೇಕು. ಒಂದೆರಡು ಲೈನ್ ಆದರೂ ಪರವಾಗಿಲ್ಲ. ಸೊ ಆ ಒಂದು ಶಬ್ದ ಇರುವಂಥ ಹಾಡನ್ನು ಹೇಳಬೇಕು. ನೋಡೋಣ ಯಾರೆಲ್ಲ ಹೇಳ್ತಾರೆ, ಎಷ್ಟು ಜನ ಅವರವರ ಹಾಡುಗಳನ್ನ ನಮ್ಮ ಜೊತೆಗೆ ಹಂಚ್ಕೋತಾರೆ ಅಂತ. ಜೊತೆಗೆ ಡೈಲಾಗ್ಸ್ಗಳನ್ನು ಹೇಳ್ತೀರಾ ಅಂದರೆ ಯಾವುದೋ ಒಂದು ಸ್ಪೆಷಲ್ ಡೈಲಾಗ್ಸ್ ಇರುತ್ತೆ ನಿಮಗೆ, ಚಿಕ್ಕವರಿದ್ದಾಗಿಂದ ಕೇಳ್ಕೊಂಡು ಬಂದಿರ್ತೀರಾ, ಅಥವಾ ನಿಮಗೆ ಇಷ್ಟ ಇರುವಂಥ ಡೈಲಾಗ್ಸ್ ಇರುತ್ತೆ. ಅಂಥ ಡೈಲಾಗ್ಸ್ ಮನೆಯೆಲ್ಲ ಹೇಳ್ತಿರ್ತಾರೆ ಎಲ್ಲರ ಮುಂದೆ ಕೂಡ. ಸೊ ಅಂಥ ಟ್ಯಾಲೆಂಟ್ನ ನಮ್ಮ ಮುಂದೆ ಕೂಡ ತೋರಿಸ್ಕೊಳ್ಳೋಂಥ ಅವಕಾಶ ಇರುತ್ತೆ. ನೀವು ಕೂಡ ಡೈಲಾಗ್ಸ್ಗಳನ್ನು ಹೇಳ್ಬೋದು. ಸೊ ಎಸ್ಪೆಷಲಿ ನಮ್ಮ ಫೇವ್ರೆಟ್ ಹೀರೋಸ್ಗಳ ಸಿನಿಮಾಗಳನ್ನ ನೋಡ್ತಿರ್ತೀವಿ ಅಂತಂದರೆ ಯಾವುದೋ ಒಂದು ಡೈಲಾಗ್ ತುಂಬ ಇಷ್ಟ ಆಗಿರುತ್ತೆ. ಸೊ ಒಂದು ಉದಾಹರಣೆ ಕೊಡೋದಾದರೆ, ಸೊ ಎಷ್ಟು ಥರದ ಡೈಲಾಗ್ ಇದೆ. ಸೊ ಬಿರುಗಾಳಿ, ಸುಂಟ್ರಗಾಳಿ, ಸುನಾಮಿ ಎಲ್ಲ ಯಾವಾಗಲೂ ಒಂದು ಸಲನೇ ಬರೋದು ಅಂತ. ಸೊ ಆ ರೀತಿ ಡೈಲಾಗ್ಸ್ಗಳೆಲ್ಲ ರಿಪೀಟ್ ಮೂವೀಸ್ ಎಲ್ಲ ಹಾಕಿದ್ದಾಗ ಟಿ ವಿಯಲ್ಲಿ ಅದನ್ನು ನೋಡ್ತಾ ನಾವು ಒಂಥರ ಅವ್ರ ಸ್ಟೈಲಲ್ಲಿ ಆ ಡೈಲಾಗ್ ಹೇಳಕ್ಕೆ ಟ್ರೈ ಮಾಡಿರ್ತೀವಿ. ಸೊ ಟಿ ವಿಯಲ್ಲಿ ಅವ್ರ ವಾಯ್ಸ್ ಬರ್ತಿರುತ್ತೆ, ಅವ್ರ ಡೈಲಾಗ್ಸ್ ಹೇಳ್ತಿರ್ತಾರೆ, ಅವ್ರ ಜೊತೆಗೆ ನಾವು ಕೂಡ ಹೇಳಕ್ಕೆ ಟ್ರೈ ಮಾಡಿರ್ತೀವಿ. ಈ ಥರ ಎಲ್ಲರೂ ಕೂಡ ಮಾಡಿರ್ತೀವಿ ಅಂತಲೇ ಹೇಳ್ಬೋದು. ಸೊ ನೀವು ಆ ಥರ ಮಾಡಿದಂಥ ಅದ್ರ ಥರ ಕಾಪಿ ಮಾಡಿದಂಥ ಡೈಲಾಗ್ ಯಾವುದು, ನಿಮ್ಗೆ ಯಾವ್ದು ಆ ಥರ ತುಂಬ ಇಷ್ಟ ಆಗುತ್ತೆ, ನಿಮ್ಮ ಫೇವ್ರೆಟ್ ಹೀರೋ ಡೈಲಾಗ್ಸು, ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಡುಗಳನ್ನು ಹಂಚ್ಕೊ ಅಂದರೆ ನಿಮ್ಮ ನೆಚ್ಚಿನ ಹಾಡುಗಳನ್ನು ನಮ್ಮ ಜೊತೆಗೆ ಹಂಚ್ಕೋತೀರಾ ಅಂದರೆ, ಹಾಡುಗಳನ್ನ ಹೇಳ್ತೀರಾ ಅಂದರೆ ಖಂಡಿತ ಅವಕಾಶ ಇರುತ್ತೆ. ಇದ್ರ ಜೊತೆಗೆ ಇವತ್ತು ಉಸಿರಿ ಅನ್ನುವಂಥ ಶಬ್ದ ಬರುವಂಥ ಹಾಡನ್ನು ಹೇಳಬೇಕು. ನೋಡೋಣ ಯಾರೆಲ್ಲ ಹೇಳ್ತಾರೆ ಅಂತ. ಹಾಗೆ ನೀವು ಯಾವ್ದಾರ ಒಂದು ಮಧ್ಯಕ್ಕೆ ಇಡೀ ಹಾಡಲ್ಲಿ ಎಲ್ಲೋ ಒಂದು ಕಡೆ ಮಧ್ಯಕ್ಕೆ ಉಸಿರಿ ಅಂತ ಶಬ್ದ ಬಂದರೂ ಕೂಡ, ಅದು ಉಸಿರಾಡೋ ಒಂಬೆ ಅಂತಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಉಸಿರು ಅಂತ ಶಬ್ದ ಬಂದರೂ ಕೂಡ ಅದನ್ನು ಖಂಡಿತವಾಗ್ಲೂ ಹಂಚ್ಕೋಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಹಲೋ, ಪವಿತ್ರ ಅಂತ ಹೇಳಿ. ನಮಸ್ತೆ ಪವಿತ್ರ ಅವ್ರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವಿಲ್ಲಿ ಚಿಕ್ಕಮಳೆಯಿಂದ ಫೋನ್ ಮಾಡ್ತಿದ್ದೀವಿ. ಏನ್ ಮಾಡ್ಕೊಂಡಿರೋದು ನೀವು? ಏನ್ ಮಾಡ್ಕೊಂಡಿದ್ರಾ? ಏನ್ ಮೇಡಮ್? ಏನ್ ಮಾಡ್ಕೊಂಡಿರೋದು ನೀವು? ಹಲೋ, ಓದ್ತಾ ಇದ್ದೀರಾ? ಹಲೋ,
ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಅವರು ಕೂಡ ಮಾತಾಡ್ತಾ ಇದ್ರು, ಮಧ್ಯಕ್ಕೆ ಕೇಳಿಸ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೂಡ ಸಾಕಷ್ಟು ಕೇಳಿಸ್ತಾ ಇತ್ತು. ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೂ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಕಡೆ ಬಂದು ನಿಂತ್ಕೊಂಡು ಟಿವಿಯನ್ನು ಕಂಪ್ಲೀಟ್ ಮ್ಯೂಟ್ ಮಾಡಿ ಹಾಗೂ ಲೌಡ್ ಸ್ಪೀಕರನ್ನು ಆಫ್ ಮಾಡಿ ಮಾತಾಡಿ. ಕರೆ ಮಾಡೋಂಥ ಎಕ್ಸೈಟ್ಮೆಂಟಲ್ಲಿ ಇಲ್ಲೊಂದು ಕಡೆ ಮರ್ತೋಗ್ಬಿಡುತ್ತೆ, ಒಂದೊಂದು 2-3 ಸ್ಲಿಪ್ ಆಗಿಬಿಡುತ್ತೆ. ಸೊ ಆ ರೀತಿ ಎಲ್ಲ ಆಗದಿರೋ ಥರ ನೋಡ್ಕೊಳ್ಳಿ. ಅವಾಗ ನೀವು ಆರಾಮಾಗಿ ಮಾತಾಡ್ತೀರಾ, ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನ ಆರಾಮಾಗಿ ಮಾತಾಡ್ತೀರಾ ಅಂತ ಹೇಳ್ಬೋದು. ಹಾಗೆ ಇವತ್ತು ಎಲೆಕ್ಷನ್ ಎಕ್ಸೈಟ್ಮೆಂಟ್ ಹೇಗಿತ್ತು? ಸೊ ಹೀಗೆಲ್ಲ ಅಂದ್ಕೊಂಡಿದ್ರಿ, ಸೊ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರಾ? ಸೊ ಹೋದಾಗ ನಿಮಗೆಲ್ಲ ಸಿಸ್ಟಮ್ ಎಲ್ಲ ಹೇಗೆ ಅನಿಸ್ತು, ಎಲ್ಲ ಮಾಡಿದಂಥದ್ದು ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ಅನಿಸ್ತು, ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಆಲ್ಮೋಸ್ಟ್ ಈ ಗೈಡ್ಸ್ ಅಥವಾ ಸ್ಕೌಟ್ಸ್ ಇರ್ತಾರಲ್ವ, ಸೊ NCC ಇರುವಂಥವ್ರು ಅವರಿಗೆಲ್ಲ ಆಲ್ಮೋಸ್ಟ್ ಇವಾಗ ಎಲ್ಲ ಒಂದು ಬೂತ್ಗಳಿಗೆ ಕಳಿಸಿರ್ತಾರೆ, ಅಲ್ಲಿ ಮ್ಯಾನೇಜ್ ಮಾಡೋದಕ್ಕಾಗಿರ್ಬೋದು, ಸೊ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು, ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ವಾಲಂಟ್ರಿಂಗಿಗೆಲ್ಲ ಕಳಿಸಿರ್ತಾರೆ. ಸೊ ನೀವು ಕೂಡ ಆ ರೀತಿ ಏನಾದರೂ ಮಾಡಿದಿರಾ ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೋದು. ಎಸ್ಪೆಷಲಿ ಗೈಡ್ಸ್ ಇರ್ತಾರಲ್ಲ, ಸೊ ಅವರಿಗೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಅರೇಂಜ್ ಮಾಡೋದಕ್ಕಾಗಿರ್ಬೋದು, ಅಲ್ಲಿ ಕ್ಯೂ ಅಲ್ಲಿ ನಿಲ್ಲಿಸೋದಕ್ಕಾಗಿರ್ಬೋದು, ಕ್ರೌಡ್ ಬಂದಾಗ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು, ಇಂಥದಕ್ಕೆಲ್ಲ ಕಳಿಸಿರ್ತಾರೆ. ಜನ ಜಾಸ್ತಿ ಆಗ್ತಾರೆ ಅಥವಾ ಎಲೆಕ್ಷನ್ ಹಾಕೋದಕ್ಕೆ ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಸಾಕಷ್ಟು ಬೂತ್ಗಳನ್ನು ಮಾಡಿರ್ತಾರೆ ವೋಟ್ ಹಾಕೋದಕ್ಕೆ. ಸೊ ಹೇಗಿದೆ ನಿಮ್ಮ ಒಂದು ಎಲೆಕ್ಷನ್ ಇಂದ ಸಿಸ್ಟಮ್ ಹೇಗಿತ್ತು ನಿಮ್ಮ ಏರಿಯಾದಲ್ಲಿ, ನಿಮಗೆಲ್ಲ ಹೇಗೆ ಅನಿಸ್ತು ವೋಟಿಂಗ್ ಸಿಸ್ಟಮ್ಸ್ಗಳೆಲ್ಲ, ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ಬೋದು. ಸೊ ಜೊತೆಗೆ ನೀವು ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಯಾವುದೇ ಥರದ ಶುಭ ಸಂದೇಶನ ತಲುಪಿಸಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಬಾಂಧವರಿಗೆ ನಿಮ್ಮ ಪ್ರೀತಿಯ ಸಂದೇಶವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಜೊತೆಗೆ ಹಾಡುಗಳನ್ನು ಹೇಳ್ತೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಸಾಕಷ್ಟು ಕರೆಗಳನ್ನು ಅಟೆಂಡ್ ಮಾಡ್ತೀನಿ, ಯಾವ ಕಾಲರ್ಸ್ ಏನು ಹೇಳ್ತಾರೆ ಅಂತ ಕೇಳೋಣ. ಆದರೆ ಅದಕ್ಕೂ ಮೊದಲು ನಿಮ್ಗೆ ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡ್ರೆ ಸೂಪರ್ ಆಗಿರುವಂಥ ಹಾಡು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಟಿವಿಯಿಂದ ದೂರ ಬಂದ್ಬಿಡಿ. ಹೇಳಿ ನಾಗರಾಜ್ ಅವರೇ. ಹಲೋ, ಆಗ್ಲೇ ಕರೆ ಮಾಡಿದ್ರಲ್ವಾ? ಓಕೆ, ಸೂಪರ್. ಏನ್ ಮಾಡ್ಕೊಂಡಿದ್ದೀರಾ ನೀವು? ಸೂಪರ್. ಸಾಂಗ್ ಹೇಳ್ತೀರಾ? ಸಾಂಗ್ ಹೇಳ್ತೀರಾ? ಓಕೆ, ಸೂಪರ್. ಇವತ್ತು ಕಾರ್ಯಕ್ರಮದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಬರ್ತ್ಡೇ ಇದೆ, ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಇವ್ರ ಸಿನಿಮಾಗಳನ್ನ ನೋಡಿದ್ರಾ ನೀವು, ವಿನಯ್ ರಾಜ್ಕುಮಾರ್ ಅವ್ರದ್ದು? ಸೊ ಯಾವ ಸಿನಿಮಾ ನೋಡಿದಿರಾ ವಿನಯ್ ರಾಜ್ಕುಮಾರ್ ಅವ್ರದ್ದು? ಪುನೀತ್ ರಾಜ್ಕುಮಾರ್ ಅಂದ ಅಲ್ಲ, ವಿನಯ್ ರಾಜ್ಕುಮಾರ್. ವಿನಯ್ ರಾಜ್ಕುಮಾರ್ ಅಂದ್ರಿ ಸದ್ಯ ನೋಡಿಲ್ಲ ನಾವು. ಓಕೆ, ಸೂಪರ್. ಸೊ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ ಇವತ್ತು? ನಮ್ಮ ಮಕ್ಕಳ ಒಂದು ಆಯ್ ಹೇಳ್ರಿ. ಖಂಡಿತ. ಸೊ ಓಟ್ ಹಾಕಿದ್ರಾ ಇವತ್ತು? ಹಾಕಿದ್ವಿ, ಮಧ್ಯಾಹ್ನ 3 ಗಂಟೆ ಸುಮಾರು ಹಾಕಿದ್ವಿ. ಓಕೆ, ಸೂಪರ್. ಸರ್, ನಿಮ್ಮ ಇಬ್ಬರು ಅಕ್ಕಂದ್ರಿಗೂ ಕೂಡ ನಿಮ್ಮ ಕಡೆಯಿಂದ ನಾಗರಾಜ್ ಅವ್ರ ಕಡೆಯಿಂದ ಆಯ್ತು ಹಾಯ್, ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಓಕೆ, ಟೀ ಆಯ್ತಾ? ಹಾ, ಟೀ ಆಯ್ತು. ನಿಮ್ದು? ನಮ್ದು ಆಗಿಲ್ಲ, ಮಾಡ್ಬೇಕು. ಓಕೆ, ಸೂಪರ್. ಥ್ಯಾಂಕ್ ಯು ಸೊ ಮಚ್ ನಾಗರಾಜ್ ಅವರಿಗೆ ಕಾರ್ಯಕ್ರಮ ಕರೆ ಮಾಡ್ತೀರಿ. ಸೊ ಅವರು ಕೂಡ ಹೇಳಿದ್ರು ವೋಟ್ ಹಾಕಿದ್ದೀನಿ ಅಂತ. ಸೊ ನೀವು ಕೂಡ ಎಲ್ಲ ವೋಟ್ ಹಾಕಿದ್ದೀರಾ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಸೊ ಎಷ್ಟೇ ಕಷ್ಟ ಆದರೂ ಕೂಡ ಸೊ ಕೆಲವೊಂದು ಕಡೆ ನಮ್ಮ ಡ್ಯೂಟಿ ಅಂತ ಅಂದ್ಕೊಳ್ಳಿಬೇಕಾಗತ್ತೆ. ಎಸ್ಪೆಷಲಿ ನಮ್ಮ ಪ್ರಜಾಪ್ರಭುತ್ವ ನಮ್ಮ ಡ್ಯೂಟಿ, ನಮ್ಮ ಹಕ್ಕು ಕೂಡ, ರೈಟ್ ಹಾಗೆ ಡ್ಯೂಟಿ. ಸೊ ಹಾಗಾಗಿ ಯಾರೆಲ್ಲ ವೋಟ್ ಹಾಕಿದ್ದೀರಾ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮ್ಗೆ ಹೇಗೆ ಅನಿಸ್ತು ಎಲ್ಲ ವಾತಾವರಣ, ಅದ್ರ ಬಗ್ಗೆ ಖಂಡಿತ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಹಲೋ, ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಇಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸ್ ಸಾಕಷ್ಟು ಕೇಳಿಸ್ತಿರುತ್ತೆ. ಸೊ ನಿಮ್ಮ ಟಿವಿ ವಾಲ್ಯೂಮ್ ಕೂಡ ಕೇಳಿಸ್ತಿರುತ್ತೆ, ಆ ರೀತಿ ಎಲ್ಲ ಆಗೋದು ಬೇಡ. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಜಮೀರ್ ಅಂತ. ನಮಸ್ತೆ ಜಮೀರ್ ಅವರಲ್ಲಿ ಮಾಡ್ತಿದ್ದೀರಾ? ಹಲೋ, ಬ್ಯಾಕ್ಗ್ರೌಂಡ್ ಧ್ವನಿ ತುಂಬಾ ಕೇಳಿಸ್ತಾ ಇದೆ ಜಮೀರ್ ಅವರ. ಕೇಳಿಸ್ತಾ ಇಲ್ಲ. ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮ್ಮ ಧ್ವನಿ ತುಂಬಾ ಕೇಳಿಸ್ತಾ ಇದೆ ಸುತ್ತಮುತ್ತ. ಓಕೆ, ಹೇಳಿ ಮೇಡಮ್. ಎಲ್ಲಿಂದ ಕಾರ್ಯಕ್ರಮ ಕರೆ ಮಾಡ್ತಿದ್ದೀರಾ? ಹೌದು. ಸರ್ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರು, ಬಟ್ ಬ್ಯಾಕ್ಗ್ರೌಂಡ್ ಅಲ್ಲಿ ಸಾಕಷ್ಟು ಧ್ವನಿ ಕೇಳಿಸ್ತಾ ಇತ್ತು. ಡಿಸ್ಟರ್ಬೆನ್ಸ್ ಆದ್ರೆ ನಿಮ್ಗೆ ಕೂಡ ನಾವು ಮಾತಾಡೋದು ಕೇಳಿಸಲ್ಲ, ಹಾಗೆ ನೀವು ಕೂಡ ಸರಿಯಾಗಿ ಮಾತಾಡೋದಕ್ಕಾಗೋದಿಲ್ಲ. ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಬ್ಯಾಕ್ಗ್ರೌಂಡ್ ಧ್ವನಿ ಕಡಿಮೆ ಇರೋ ಕಡೆ ಬಂದಿದ್ಕೊಂಡು ಶಾಂತ ವೇಷದಲ್ಲಿ ಬಂದಿದ್ಕೊಂಡು ಮಾತಾಡಿ. ನೆಟ್ವರ್ಕ್ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ
ಸೊ ಟಿ ವಿ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಅಂದರೆ ಟಿ ವಿನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ, ಅಥವಾ ಟಿವಿಯಿಂದ ದೂರ ಬಂದು ನಿಂತ್ಕೊಂಡು ಆಮೇಲೆ ಮಾತಾಡಿ. ಹಾಗೆ ಲೌಡ್ ಸ್ಪೀಕರನ್ನು ಕೂಡ ಆಫ್ ಮಾಡಿ ಮಾತಾಡಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕರೆ ಮಾಡಿ, ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಇಲ್ಲಾಂದರೆ ಸಾಕಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದ್ರೆ ನಿಮಗೂ ಕೂಡ ಆರಾಮಾಗಿ ಅನ್ಸೋದಿಲ್ಲ, ಮಾತಾಡೋದಕ್ಕೆ ಕಂಫರ್ಟಬಲ್ ಆಗೋದಿಲ್ಲ. ಸೊ ನೀವು ಕೂಡ ನಿಮ್ಮ ಅನಿಸಿಕೆನ ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಹಂಚ್ಕೋಬೋದು. ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ತೀರಾ ಅಂತಂದರೆ, ಇವತ್ತು ಮದುವೆ ವಾರ್ಷಿಕದ ಶುಭಾಶಯಗಳಾಗಿರ್ಬೋದು, ಬರ್ತ್ಡೇ ವಿಶಸ್ ಆಗಿರ್ಬೋದು ತಿಳಿಸ್ತೀರಾ ಅಂದರೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಸೊ ಇವತ್ತು ವಿನಯ್ ರಾಜ್ಕುಮಾರ್ ಅವ್ರ ಬರ್ತ್ಡೇ ಆಗಿರೋದ್ರಿಂದ ಸೊ ಅವ್ರ ಬಗ್ಗೆ ಏನಾದರೂ ಮಾತಾಡ್ತೀರಾ ಅಂದರೆ, ಅವರ ಸಿನಿಮಾಗಳ ಬಗ್ಗೆ ಮಾತಾಡ್ತೀರಾ ಅಂದರೆ ಖಂಡಿತ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ವಿನಯ್ ಕುಮಾರ್ ಮೇಡಮ್. ನಮಸ್ತೆ ವಿನಯ್ ಕುಮಾರ್ ಅವರೇ, ವೋಟ್ ಮಾಡಿದ್ರಾ ಮೇಡಮ್? ವೋಟ್ ಮಾಡಿದ್ರಾ? ಮಾಡಿದ್ದೀನಿ ಮೇಡಮ್. ಎಷ್ಟು ಗಂಟೆಗೆ ಹೋಗಿದ್ರಿ? 11:30. ಓಕೆ, ಸೂಪರ್. ಸೊ ಹೇಳಿ, ಇವತ್ತು ಯಾರಿಗಾರು ನಿಮ್ಮ ಕಡೆಯಿಂದ ಶುಭಾಶಯ ತಿಳಿಸ್ಬೇಕಿತ್ತ? ಓಟ್ ಗೆಲ್ಲಿ ಮೇಡಮ್, ಬಿಜೆಪಿ. ಅದೇ ಖುಷಿ ಇದ್ರೆ. ಹೌದು. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ಕೂಡ ಕರೆ ಮಾಡ್ಬೋದು. ನಿಮ್ಮ ವೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಷ್ಟು ಗಂಟೆಗೆ ಹೋಗಿದ್ರಿ? ಬೆಳಗ್ಗೆ ಹೋಗಿದ್ರಾ? ಸೊ ಆಮೇಲೆ ಮಧ್ಯಾಹ್ನ ಹೋಗೋಣ ಅಂತ ಸುಮ್ಮನಾಗಿದ್ರಾ, ಅಥವಾ ಸಂಜೆ ಇವಾಗ ಹೋಗಿ ಜಸ್ಟ್ ಮುಗಿಸ್ಕೊಂಡು ಬರ್ತಾ ಇದ್ದೀರಾ? ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಖಂಡಿತ ಮಾತಾಡ್ಬೋದು. ಜೊತೆಗೆ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಯಾರಿಗಾದ್ರೂ ನಿಮ್ಮ ಕಡೆಯಿಂದ ಶುಭ ಸಂದೇಶನ ತಲುಪಿಸಬೇಕು ಅಂತಂದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಮ ರಿಲೇಟಿವ್ಸ್ ಯಾರ್ದು ಸದ್ಯಕ್ಕೆ ಗೃಹ ಪ್ರವೇಶ ಆಗಿರುತ್ತೆ, ನಾಮಕರಣ ಆಗಿರುತ್ತೆ, ಅವ್ರಿಗೆ ವಿಷಯನ ತಿಳಿಸ್ಬೇಕು ಅಂತಂದರೆ, ಸೊ ಯಾವುದೋ ಫಂಕ್ಷನ್ ಅಟೆಂಡ್ ಮಾಡಿ ಬಂದಿರ್ತೀರಾ, ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಆ ರೀತಿಯ ಶುಭ ಸಂದೇಶಗಳನ್ನು ನೀವು ಕೂಡ ನಿಮ್ಮ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು ಅವರಿಗೆ ಅಂತ ಹೇಳ್ತಾ, ಸೊ ನೀವು ಕೂಡ ಹಾಡುಗಳನ್ನು ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಉಸಿರಿ ಅನ್ನುವಂಥ ಶಬ್ದ ಬರುವಂಥ ಹಾಡನ್ನು ಹೇಳಬೇಕು ಅಂತ ನಾನು ಕೂಡ ಕೇಳ್ತಾ ಇದ್ದೀನಿ. ಉಸಿರಿ ಅಂತ ಶಬ್ದ ಬರಬೇಕು ಇಡೀ ಹಾಡಲ್ಲಿ, ಎಲ್ಲೋ ಒಂದು ಕಡೆ ಮಧ್ಯಕ್ಕೆ ಒಂದು ಶಬ್ದ ಬಂದರೂ ಪರವಾಗಿಲ್ಲ ಅಂತ ಹಾಡನ್ನು ಹೇಳಬೇಕು. ಅದೇ ಲೈನನ್ನು ಹೇಳಿದರೆ ನಮಗೂ ಗೊತ್ತಾಗುತ್ತೆ ಎಲ್ಲಿ ಬರುತ್ತೆ ಆ ಶಬ್ದ ಅಂತ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಅಂತ ಹಾಡನ್ನು ಹೇಳೋದಕ್ಕೆ. ನೋಡೋಣ ಯಾರೆಲ್ಲ ಹೇಳ್ತಾರೆ ಅಂತ. ಯೂಶಲಿ ನಮ್ಗೆ ಯಾವುದೋ ಒಂದು ಶಬ್ದ ಕೇಳ್ತಾ ಇದೀವಿ ಅಂದಾಗ ಅದು ಎಲ್ಲೋ ಕೇಳಿರ್ತೀವಿ, ಇದು ಎಲ್ಲೋ ಬರುತ್ತಲ್ಲ ಈ ಲೈನು ಅಂತ ಅನ್ಸುತ್ತೆ. ಆ ಶಬ್ದ ಬರುವಂಥ ಲೈನು ಎಲ್ಲೋ ಇದೆ ಅಂತ ಗೊತ್ತಾಗ್ತಿರುತ್ತೆ, ಇದೆ ಅಂತ ಗೊತ್ತಾಗಲ್ಲ. ಹಾಗೆ ಆ ಸಾಂಗ್ ಕೂಡ ನೆನಪಾಗ್ತಿರಲ್ಲ. ಸೊ ಹಾಗಾಗಿ ಇಂಥ ಒಂದು ಟಾಸ್ಕ್ನ ಇಟ್ಕೊಂಡಿರ್ತೀವಿ, ಇಂಥ ಒಂದು ಫನ್ ಆ್ಯಕ್ಟಿವಿಟಿನ ಇಟ್ಕೊಂಡಿರ್ತೀವಿ. ಸೊ ನೀವು ಕೂಡ ಸ್ವಲ್ಪ ಹುಡುಕಿ, ಸ್ವಲ್ಪ ಯೋಚನೆ ಮಾಡಿ ಎಲ್ಲಿ ಬರುತ್ತೆ ಈ ಹಾಡು, ಸೊ ಎಲ್ಲೋ ಕೇಳ್ದಂಗೆ ಇದೆಯಲ್ಲ ಅಂತ ಹುಡುಕಿ ಹೇಳ್ಬೋದು. ಸೊ ನೀವು ಕೂಡ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಉಸಿರಿ ಅನ್ನುವಂಥ ಶಬ್ದವನ್ನು ಇಟ್ಕೊಂಡಿದ್ದೀವಿ. ಸೊ ಉಸಿರಿ ಅಂತ ಶಬ್ದ ಬರುವಂಥ ಯಾವುದೇ ಹಾಡುಗಳನ್ನು, ಕನ್ನಡ ಹಾಡುಗಳನ್ನು ಹೇಳ್ಬೋದು. ನೀವು ಕೂಡ ಸರ್ಚ್ ಮಾಡ್ಬೋದು. ಸೊ ಗೂಗಲ್ ಇರುತ್ತೆ, ಸ್ಪಾಟಿಫೈ ಇರುತ್ತೆ, ಸಾಕಷ್ಟು ಅಪ್ಲಿಕೇಶನ್ಸ್ ಇದೆ ನಮಗೆ ಸರ್ಚ್ ಮಾಡೋದಕ್ಕೆ. ಸೊ ಹುಡುಕಿ ಹೇಳ್ತೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ, ಹೇಳ್ಬೋದು. ಬಟ್ ಉಸಿರಿನ ಅಂತ ಶಬ್ದ ಬರುವಂಥ ಹಾಡನ್ನು ಹೇಳಬೇಕು. ನೋಡೋಣ ಯಾರೆಲ್ಲ ಕಾಲರ್ಸ್ ಇವತ್ತು ಹೇಳ್ತಾರೆ ಅಂತ. ಜೊತೆಗೆ ನಿಮ್ಮ ಮತದಾನ ಹೇಗಿತ್ತು, ಸೊ ಹೇಗೆಲ್ಲ ಇತ್ತು ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಅನುಭವಗಳನ್ನ ಖಂಡಿತವಾಗ್ಲೂ ಹಂಚ್ಕೋಬೋದು. ಅದರ ಜೊತೆಗೆ ಇವತ್ತು ನಾನು ಹೇಳ್ತಿರೋ ಥರ ರವೀಂದ್ರನಾಥ್ ಟಾಗೂರ್ ಅವ್ರದ್ದು ಕೂಡ ಜಯಂತಿ ಇದೆ. ಅವರ ಬಗ್ಗೆ ಕೂಡ ನೀವು ಮಾತಾಡ್ತೀರಾ ಅಂದರೆ, ಅವರ ಬಗ್ಗೆ ಮಾಹಿತಿಗಳನ್ನು ಹಂಚ್ಕೋತೀರ ಅಂದರೆ ಖಂಡಿತ ಅವಕಾಶ ಇರುತ್ತೆ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಹಲೋ. ಹಲೋ, ನಿಮ್ಮ ಧ್ವನಿ ಮೇಲೆ ಕೇಳಿಸ್ತಾ ಇದೆ. ಹಲೋ. ತುಂಬಾ ಮೆಲ್ಲ ಕೇಳಿಸ್ತಾ ಇದೆ, ಹಾಗೂ ರಿಪೀಟ್ ಆಗ್ತಾ ಇದೆ ನಿಮ್ಮ ಧ್ವನಿ. ಹಲೋ. ಟಿವಿ ವಾಲ್ಯೂಮ್ ಸಾಕಷ್ಟು ಜೋರಾಗಿ ಇಟ್ಟಿದ್ರು ಅಂತ ಕಾಣಿಸುತ್ತೆ, ರಿಪೀಟ್ ಆಗ್ತಾ ಇತ್ತು. ನನ್ನ ಧ್ವನಿ ನನಗೇನೆ ಕೇಳಿಸ್ತಾ ಇತ್ತು. ದಯವಿಟ್ಟು ನೀವು ಕೂಡ ಟಿ ವಿಯನ್ನು ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ, ಹಾಗೂ ಸ್ವಲ್ಪ ಹೊರಗೆ ಬಂದು ನಿಂತ್ಕೊಂಡು ಮಾತಾಡುವಾಗ ಆರಾಮಾಗಿ ಮಾತಾಡ್ಬೋದು. ಹಾಗೆ ನೆಟ್ವರ್ಕ್ ಏನಾದ್ರು ಇಶ್ಯೂ ಇದ್ದರೆ ಅಥವಾ ಮೊಬೈಲಲ್ಲಿ ಏನಾದ್ರು ತೊಂದರೆಗಳಿದ್ದರೆ ನಿಮ್ಮ ಧ್ವನಿ ನಮಗೆ ಕೇಳಿಸೋದಿಲ್ಲ. ಸೊ ಆ ರೀತಿ ಎಲ್ಲ ಆಗಬಾರ್ದು ಅಂದರೆ ನೀವು ಕೂಡ ಆರಾಮಾಗಿ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಶಾಂತ ಬಿರುಸಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ಸೊ ಇವತ್ತಿನ ಅನಿಸಿಕೆಗಳನ್ನು ನೀವು ಕೂಡ ಹಂಚ್ಕೋಬೋದು. ಇವತ್ತಿನ ದಿನ ಹೇಗಿತ್ತು ನಿಮ್ಮದು ಅದ್ರ ಬಗ್ಗೆ ನೀವು ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಏನು ನಡೀತಾ ಇದೆ ಇರೋ ಒಂದು ಹೊಸ ವಿಷಯಗಳನ್ನು ಹಂಚ್ಕೋತೀರಾ ಅಂತಂದರೆ, ಎಲ್ಲರೂ ಟ್ರಿಪ್ ಹೋಗಿ ಬಂದಿದ್ದೀರಾ ಅದ್ರ ಬಗ್ಗೆ ಮಾತಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೆಲ್ಲ ಅವಕಾಶ ಇರುತ್ತೆ. ಜೊತೆಗೆ ಡೈಲಾಗ್ಸ್ಗಳನ್ನು ಕೂಡ ಹೇಳ್ಬೋದು. ಡೈಲಾಗ್ಸ್ ಹೇಳ್ತೀರಾ, ಹಾಡು ಹೇಳ್ತೀರಾ ಅಂದರೆ ಅದಕ್ಕೆಲ್ಲ ಖಂಡಿತ ಅವಕಾಶ ಇರುತ್ತೆ. ಹಾಡುಗಳು ಅಂದರೆ ನಿಮ್ಮ ಫೇವ್ರೇಟ್ ಹಾಡುಗಳಿರುತ್ತೆ, ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು. ಜೊತೆಗೆ ಇವತ್ತಿನ ಟಾಸ್ಕ್ ಕೂಡ ಇದೆ, ಉಸಿರಿ ಅನ್ನುವಂಥ ಶಬ್ದ ಬರುವಂಥ ಹಾಡುಗಳನ್ನು ಹೇಳಬೇಕು ಅಂತ. ನೀವು ಕೂಡ ಆ ರೀತಿ ಹಾಡುಗಳನ್ನು ಹುಡುಕೊಂಡು ಹೇಳ್ಬಹುದು. ಒಂದೇ ಹಾಡು ಒಬ್ಬರಿಗೆ ಅವಕಾಶ ಇರೋದು, ಬಟ್ ಒಂದೇ ಹಾಡನ್ನು ಒಂದು 2 ಲೈನ್ ಆದರೂ ಹೇಳಬೇಕು ಅಂತ. ಸೊ ಉಸಿರಿ ಅನ್ನುವಂಥ ಶಬ್ದ ಬರುವಂಥ ಹಾಡನ್ನು ಹೇಳಬೇಕು. ಆದಷ್ಟು ಆ ಲೈನ್, ಉಸಿರಿ ಅನ್ನೋ ಶಬ್ದ ಎಲ್ಲಿ ಬರುತ್ತೋ ಆ ಲೈನ್ಗಳನ್ನು ಹೇಳಿದರೆ ಸೊ ನಮಗೂ ಕೂಡ ಗೊತ್ತಾಗುತ್ತೆ ಎಲ್ಲಿ ಬರುತ್ತೆ ಅದು ಅಂತ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ಸಾವಿತ್ರಮ್ಮ. ನಮಸ್ತೆ ಸಾವಿತ್ರಮ್ಮ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೇಳಿಸ್ತಾ ಇಲ್ಲ ಸರಿಯಾಗಿ. ಹಲೋ. ಹಲೋ. ಏನ್ ಮಾಡ್ಕೊಂಡಿರಾ ನೀವು? ನಾವು ಬಾಯ್ಸ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಓಕೆ, ಸೂಪರ್. ಸೊ ವೋಟ್ ಮಾಡಿದ್ರಾ ಇವತ್ತು?
ಓಟ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಬಂದಿಲ್ಲ ಅಂತ ಹೇಳಿ ಇವತ್ತ ಮಾಡಿಲ್ಲ ಮೇಡಮ್. ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ವಾ? ಹೆಸರು ಇರ್ಲಿಲ್ಲ ಅಂತ ಓಕೆ, ಸೊ ಮುಂಚೆ ಚೆಕ್ ಮಾಡಿದ್ರಾ ನೀವು? ನಮ್ಗೆ ಗೊತ್ತಾಗಿಲ್ಲ ಅಲ್ಲ ಮೇಡಮ್ರೆ. ಈ ಸರ್ವೆದವ್ರು ಬರ್ತಾರೆ ಯಾವಾಗ ತಿಂಗಳಿಗೆ ಮುಂಚಿತವಾಗ ಬಂದ್ರೆ ನಮಗ್ ಗೊತ್ತಾಗುತ್ತೆ. ಹೌದ್ರಾ? ಓಕೆ. ಈ ಒಂದ್ ದಿವಸ ಮುಂಚಿತವಾಗಿ ಬಂದ್ರೆ ನಮ್ಗೆ ಅವಾಗ ಏನ್ ಮಾಡಕ್ಕೂ ಆಗಲ್ಲ. ಹಾಂ, ಹಂಗಾಗಿ ಈ ವರ್ಷ ಮತದಾನ ಮಾಡಕ್ ಓಕೆ, ಈ ವರ್ಷ ಮಿಸ್ ಆಗಿದೆ ಹಾಗಾದ್ರೆ. ಓಕೆ, ಸೊ ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತಾ? ಅಂತ ಏನಿಲ್ಲ, ವೋಟ್ ಮಾಡಿರೋದು ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀವಿ. ಓಕೆ, ಸೂಪರ್. ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಎಸ್, ನೆಟ್ವರ್ಕ್ ಇಶ್ಯೂ ಇತ್ತು, ಅವ್ರು ಮಾತಾಡೋದು ಸ್ವಲ್ಪ ಮೇಲೆ ಕೇಳಿಸ್ತಾ ಇತ್ತು, ಬಟ್ ಆದರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳ್ಬೋದು. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ನಿಮ್ಮ ಅನಿಸಿಕೆಗಳನ್ನ ಖಂಡಿತ ಹಂಚ್ಕೋಬೋದು. ಯಾವ್ದಾರ ಹಾಡು ಹೇಳ್ತೀರಾ ಅಂದರೆ ಖಂಡಿತ ಅದಕ್ಕೆಲ್ಲ ಅವಕಾಶ ಇರುತ್ತೆ. ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವರ್ಷದ ಶುಭಾಶಯಗಳಾಗಿರ್ಬೋದು, ಬರ್ತ್ಡೇ ವಿಶಸ್ ಆಗಿರ್ಬೋದು ತಿಳಿಸ್ತೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹೆಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಹಲೋ. ಸೊ ಅವ್ರಿಗಿಂತ ಜಾಸ್ತಿ ಅವ್ರು ಟಿವಿನೇ ಮಾತಾಡ್ತಿತ್ತು ಅಂತ ಹೇಳ್ಬೋದು, ಯಾಕಂದರೆ ಲೌಡ್ ಸ್ಪೀಕರ್ ಕೂಡ ಆನ್ ಮಾಡಿದ್ರು ಅಂತ ಕಾಣಿಸುತ್ತೆ, ಅಥವಾ ಟಿವಿ ವಾಲ್ಯೂಮ್ ತುಂಬ ಜೋರಿತ್ತು ಅಂತ ಕಾಣಿಸುತ್ತೆ. ನನ್ನ ಧ್ವನಿ ನನಗೇ ಕೇಳಿಸ್ತಾ ಇತ್ತು. ದಯವಿಟ್ಟು ಕರೆ ಮಾಡಿದಾಗ ಈ ರೀತಿ ತಪ್ಪುಗಳಾಗ್ತಿರೋ ಥರ ನೋಡ್ಕೊಳ್ಳಿ. ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ, ಅಥವಾ ಟಿವಿಯಿಂದ ದೂರ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ನೀವು ಆರಾಮಾಗಿ ಮಾತಾಡ್ಬೋದು. ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿರೋ ಅದನ್ನು ಕರೆಕ್ಟಾಗಿ ಕನ್ವೆ ಮಾಡ್ಬೋದು. ಹಾಗೆ ಸಾಕಷ್ಟು ನೀವೇನಾದ್ರು ಹಾಡುಗಳನ್ನ ಹೇಳ್ತೀರಾ, ಡೈಲಾಗ್ಸ್ಗಳನ್ನು ಹೇಳ್ತೀರಾ ಅಂದರೆ, ನಿಮ್ಮ ಇನ್ಫಾರ್ಮೇಷನ್ ಯಾರು ಹಂಚ್ಕೋತೀರಾ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೆಲ್ಲ ಅವಕಾಶ ಇರುತ್ತೆ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ. ಇದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಜಯಂತಿ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಸೊ ವಿನಯ್ ರಾಜ್ಕುಮಾರ್ ಅವ್ರದ್ದು ಹುಟ್ಟುಹಬ್ಬ ಇದೆ, ಅವ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ತಾ ಇದ್ದೀವಿ. ನೀವು ಕೂಡ ಅವ್ರ ಬಗ್ಗೆ ಮಾತಾಡ್ತೀರಾ ಅಂದರೆ, ಅವ್ರ ಸಿನಿಮಾಗಳನ್ನು ನೋಡಿದಿರಾ ಅಂತಂದರೆ, ಅವ್ರ ಅನಿಸಿಕೆನ ಹಂಚ್ಕೋತೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಎಸ್ಪೆಷಲಿ ಈ ಒಂದು ಸರಳ ಪ್ರೇಮ ಕಥೆ ರೀಸೆಂಟಾಗಿ ಬಂದಂಥ ಸಿನಿಮಾ. ಸೊ ಸಾಕಷ್ಟು ಒಂದು ಪ್ರೀತಿನ ಪಡ್ಕೊಳ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಸಿನಿಮಾನ. ನೀವು ಕೂಡ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಕೂಡ ನೋಡಬೇಕು ಅಂದರೆ ಟ್ರೈ ಮಾಡಿ ನೋಡೋದಕ್ಕೆ, ಬಿಕಾಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಸಿನಿಮಾನ. ಸೊ ಜೊತೆಗೆ ನೀವು ಆ ಸಿನಿಮಾ ನೋಡ್ತೀರಾ ಅಂದರೆ ಅದ್ರ ಬಗ್ಗೆ ಖಂಡಿತ ನಿಮ್ಮ ಅನಿಸಿಕೆನ ಹಂಚ್ಕೋಬೋದು. ಹಾಗೆ ವೋಟ್ ಮಾಡಿದ್ರಾ ಅಂದರೆ ಇವತ್ತಿನ ವೋಟ್ ಹೇಗಿತ್ತು, ಸೊ ಹೇಗೆಲ್ಲ ಅನ್ಸು ನಿಮಗೆ, ಅಲ್ಲಿ ಒಂದು ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿ ಇತ್ತು, ನಿಮಗೆಲ್ಲ ಇಷ್ಟ ಆಯ್ತು, ಅದ್ರ ಬಗ್ಗೆ ಎಲ್ಲ ಖಂಡಿತ ಮಾತಾಡ್ಬೋದು. ಹಾಗೆ ಅದರ ಹಾಡುಗಳನ್ನು ಹೇಳ್ತೀರಾ ಅಂದರೆ, ಕಾರ್ಯಕ್ರಮದ ಮುಖಾಂತರ ಅದರ ಡೈಲಾಗ್ಸ್ಗಳನ್ನು ಹಂಚ್ಕೋತೀರಾ ಅಂದರೆ ಖಂಡಿತ ಅವಕಾಶ ಇರುತ್ತೆ. ಸೊ ಇವತ್ತು ಉಸಿರೇ ಅನ್ನುವಂಥ ಶಬ್ದ ಬರುವಂಥ ಹಾಡುಗಳನ್ನು ಹೇಳಬೇಕು. ಸೊ ಉಸಿರೇ ಅಂತ ಶಬ್ದ ಬರುವಂಥ ಒಂದೇ ಹಾಡನ್ನು, ಸೊ ಆ ಒಂದು ಇಡೀ ಹಾಡಲ್ಲಿ ಆ ಶಬ್ದ ಬರುವಂಥ ಒಂದು ಹಾಡನ್ನು ಹೇಳಬೇಕು. ನೋಡೋಣ ಯಾರೆಲ್ಲ ಹೇಳ್ತಾರೆ ಅಂತ. ನೀವು ಕೂಡ ಟ್ರೈ ಮಾಡ್ಬೋದು ಹೇಳೋದಕ್ಕೆ. ಸೊ ಜೊತೆಗೆ ಸೊ ಬೇರೆ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಅದರ ಶುಭ ಸಂದೇಶನ ತಲುಪಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಅವರಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಪ್ರೀತಿಯ ಶುಭಾಶಯವನ್ನು, ನಿಮ್ಮ ಪ್ರೀತಿಯ ಸಂದೇಶವನ್ನು ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಯಾವಾಗಲೂ ಕೂಡ ನಮಗೊಂದು ಅವಕಾಶ ಕೊಡ್ತಾ ಇರ್ತೀವಿ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೋದು ಅಂತ. ಸೊ ಎಲ್ಲರೂ ಕೂಡ ಕೆಲವೊಂದು ಸಿಚುವೇಶನ್ಸ್ ಇರುತ್ತೆ. ಅಂದರೆ ಯಾವುದೊಂದು ಫಂಕ್ಷನ್ಗೆ ಹೋಗಿ ಬಂದಿರ್ತಾರೆ, ಅವ್ರಿಗೆ ವಿಶ್ ಮಾಡಬೇಕು ಅಂತಿರುತ್ತೆ, ಮಿಸ್ ಆಗಿರುತ್ತೆ ವಿಶ್ ಮಾಡುವಂಥದ್ದು, ಅಥವಾ ಅವ್ರ ಮದುವೆಗೆ ನಿಮಗೆ ದೂರ ಇರುತ್ತೆ, ಹೋಗೋಕ್ಕಾಗಿರೋದಿಲ್ಲ ಅಂಥವ್ರಿಗೆಲ್ಲ ಖಂಡಿತ ವಿಷಯವನ್ನು ತಿಳಿಸ್ಬೋದು. ಹಾಗೆ ರಿಪೀಟ್ ಟೆಲಿಕಾಸ್ಟ್ ಆಗ್ತಿರುತ್ತೆ, ನೀವು ರೆಕಾರ್ಡನ್ನು ಮಾಡ್ಕೊಂಡು ಅವ್ರಿಗೂ ಕೂಡ ಅದನ್ನು ಕಳಿಸ್ಬೋದು, ಟಿವಿಯಿಂದ ರೆಕಾರ್ಡ್ ಮಾಡಿಕೊಂಡು. ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದೇವನಗಿರಿ ಆ್ಯಡ್ಸ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೀವು ಮಾತಾಡಿರುವಂಥ ಕಾರ್ಯಕ್ರಮವನ್ನು ಅಪ್ಲೋಡ್ ಮಾಡಿದರೆ ಅದನ್ನು ಕೂಡ ನೀವು ರೆಕಾರ್ಡ್ ಮಾಡಿಕೊಂಡು ಅದನ್ನು ಕೂಡ ನಿಮ್ಮ ಸ್ಟೇಟಸ್ ಎಲ್ಲ ಹಾಕ್ಕೊಳ್ಬೋದು. ಒಳ್ಳೆ ಅವಕಾಶ ಇರುತ್ತೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ ಅದಕ್ಕೂ ಕೂಡ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಹಾಗೆ ಮಾತಾಡ್ಬೋದು. ಇವತ್ತಿನ ಅನಿಸಿಕೆ ಆಗಿರ್ಬೋದು, ಇವತ್ತಿನ ಕಾರ್ಯಕ್ರಮದಲ್ಲಿ ಏನೆಲ್ಲ ಟಾಪಿಕ್ ಮಾತಾಡ್ತಿರ್ತೀವಿ, ನಿಮ್ಮ ಅನಿಸಿಕೆನ ಖಂಡಿತ ಹಂಚ್ಕೋಬೋದು. ಇವತ್ತು ಮತದಾನದ ಬಗ್ಗೆ ಮಾತಾಡ್ತಿದ್ದೀವಿ. ಜೊತೆಗೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಹುಟ್ಟುಹಬ್ಬ ಕೂಡ ಇದೆ, ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಇದೆಲ್ಲ ಅದ್ರ ಜೊತೆಗೆ ನೀವು ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ ಖಂಡಿತ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾವ್ದಾರ ಸಿನಿಮಾಗಳ ಬಗ್ಗೆ ಮಾತಾಡ್ತೀರಾ ಅಂದರೆ, ನಿಮ್ಮ ನೆಚ್ಚಿನ ಸಿನಿಮಾ, ಅದರಲ್ಲೂ ಕೂಡ ವಿನಯ್ ರಾಜ್ಕುಮಾರ್ ಅವ್ರದ್ದು ನೀವು ಯಾವ ಸಿನಿಮಾಗಳನ್ನ ನೋಡಿದಿರಾ, ನಿಮ್ಗೆ ಆ ಸಿನಿಮಾ ಹೇಗೆ ಅನಿಸ್ತು, ಅವ್ರ ಆ್ಯಕ್ಟಿಂಗ್ ಹೇಗೆ ಅನಿಸೋ, ಅದ್ರ ಬಗ್ಗೆ ಎಲ್ಲ ಖಂಡಿತ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಕಿರಣ್. ನಮಸ್ತೆ ಕಿರಣ್ ಅವರೇ, ಎಲ್ಲಿಂದ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಿದ್ದೀರಾ? ಅದ್ರಡಿಂದ. ಓಕೆ, ಹಾಡು ಹೇಳ್ತೀರಾ ಅಲ್ವಾ, ನೀವೇ ತಾನೇ? ಹಾ, ನಾನೇ. ಓಕೆ, ಸೂಪರ್. ಸೊ ಇವತ್ತು ಯಾವ ಹಾಡು ಹೇಳಬೇಕು ಅಂದ್ಕೊಂಡಿದ್ದೀರಾ? ಇವತ್ತು ನೀವು ಯಾವ್ದು ಕೇಳ್ತೀರ ಅದನ್ನ ಹೇಳ್ತೀನಿ. ಸೊ ನೀವು ಹೇಳಿ, ಆದರೆ ವಿನಯ್ ರಾಜ್ಕುಮಾರ್ ಅವ್ರದ್ದು ಹಾಡು ಗೊತ್ತಿದೆಯಾ ನಿಮಗೆ? ಯಾರ್ದು? ವಿನಯ್ ರಾಜ್ಕುಮಾರ್ ಅವ್ರದ್ದು ಹಾಡುಗಳು. ವಿನಯ್ ರಾಜ್, ಓ ಇವತ್ತು ಬರ್ತಡೇ ಅಲ್ಲ ಅವ್ರದ್ದು? ಹುಟ್ಟುಹಬ್ಬ ಇದೆ. ಓಕೆ.
ಅವ್ರದ್ದು ನಂಗೆ ಅಷ್ಟು ನೆನಪಿಲ್ಲ ಆಕ್ಚುಲಿ. ಓಕೆ, ಸಿದ್ಧಾರ್ಥ್ ಸಿನಿಮಾ ನೋಡಿದಿರಾ? ಯಾತ್ನ ಸಿದ್ಧಾರ್ಥ್ ಆಗಿರ್ಬೋದು, ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು, ಸಿನಿಮಾ ನೋಡಿದಿರಾ? ಇಲ್ಲ ಆಕ್ಚುಲಿ ನಾನು ನೋಡಿಲ್ಲ ಅವ್ರದ, ಸುಳ್ಳು ಹೇಳಲ್ಲ. ಓಕೆ ಬಟ್ ಏನು ಅಂತಂದ್ರೆ ಒಂದ್ ಸೆಕೆಂಡ್, ಹ್ಯಾಪಿ ಬರ್ತ್ಡೇ ವಿನೋದ್ ಅವರಿಗೆ, ಓಕೆ ವಿನೋದ್ ರಾಜ್ಕುಮಾರ್ ಅವ್ರಿಗೆ. ಬಟ್ ಏನು ಅಂತಂದ್ರೆ ನೀವು ಸಾಂಗ್ ಹೇಳು ಅಂತಂದ್ರೆ ಮೋಸ್ಟ್ಲಿ ನಿಮ್ಮ ಫೇವ್ರೇಟ್ ಹೀರೋ ಎಷ್ಟು ಹೇಳ? ಇಲ್ಲ, ಇವತ್ತು ಟಾಸ್ಕ್ ಇದೆ, ಉಸಿರಿ ಅಂತ ಶಬ್ದ ಬರಬೇಕು ಅಂತ ಹಾಡುಗಳನ್ನ ಹೇಳ್ಬೇಕು ಅಂತ ಹೇಳ್ತೀರಾ? ಹಾ ಹೇಳ್ತೀನಿ. ಯಾವ ತರ ಶಬ್ದ ಬರ್ಬೇಕು? ಉಸಿರೇ ಈ ಶಬ್ದ ಬರಬೇಕು ಆ ಸಾಂಗ್ ಅಲ್ಲಿ. ಹಾ, ಸಾಂಗ್ ಅಲ್ಲಿ. ಉಸಿರೇ ಉಸಿರೇ ಇದೆ ಅಲ್ಲ, ಹಾ ಹೇಳಿ. ಹೇಳ. ಹಾ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ, ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲೇ ಕಾಯುತ್ತಿದೆ ಕನಸು, ಉಸಿರಲೇ ಪ್ರೀತಿಸು ಈ ಉಸಿರಲೇ ಜೀವಿಸು, ಬಾವಂಗೆ ಒಂದು ಸಾರಿ ನನ್ನ ಪ್ರೀತಿಸು, ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಇಷ್ಟ ಮೇಡಮ್. ಸೊ ಕಿರಣ್ ಅವ್ರಿಗೆ ವೋಟ್ ಹಾಕಿದ್ರಾ ಇವತ್ತು? ಹಾ ಮೇಡಮ್ ಹಾಕಿದೆ. ನೀವು? ನಾನು ಕೂಡ ಹಾಕಿದೆ. ಸೊ ಎಷ್ಟೊತ್ತಿಗೆ ಹೋಗಿದ್ರಿ? ಬೆಳಗ್ಗೆ ಹೋಗಿದ್ರಾ, ಮಧ್ಯಾಹ್ನ ಹೋಗಿದ್ರಾ? ಹಾ ಮೇಡಮ್, ಅರ್ಲಿ ಮಾರ್ನಿಂಗ್ ಹೋಗಿದ್ದೆ. ಅರ್ಲಿ ಮಾರ್ನಿಂಗ್ ಹೋಗಿದ್ರಿ. ಹಾ ಮೇಡಮ್. ಸೊ ವೋಟ್ ಹಾಕೋದಿಕ್ಕೆ ಅಂತಾನೆ ದಾವಣಗೆರೆಗೆ ಬಂದಿದ್ದೀರಾ ಇವಾಗ? ಇಲ್ಲ ಮೇಡಮ್, ಆಕ್ಚುಲಿ ನಾನು ಬೆಳಿಗ್ಗೆ ಹಾಕಿದೆ, ಈಗ ಊರಿಗೆ ಹೋಗ್ತಿದ್ದೆ. ಓಕೆ, ಸೂಪರ್. ಆಕ್ಚುಲಿ ಸ್ಟ್ಯಾಂಡ್ ಅಲ್ಲಿ ಕುಂತಿದ್ದೆ ಮೇಡಮ್. ನಾನು ಪ್ರತಿ ಸಲ ನಿಮ್ ಪ್ರೋಗ್ರಾಮ್ ನೋಡ್ಕೊಂತಾನೆ ಕಾಲ್ ಮಾಡ್ತಿದ್ದೆ. ಓಕೆ ಬಟ್ ಈ ಸಲ ಸ್ಟ್ಯಾಂಡ್ ಅಲ್ಲಿ ಅದೀನಿ, ಹಂಗೆ ನಾರ್ಮಲ್ ಆಗಿ ಮಾಡಿದೆ. ಫಸ್ಟ್ ಸಲನೇ ಲೈನ್ ಸಿಕ್ತು ಇವತ್ತು. ಓಕೆ, ಸೂಪರ್. ಸೊ ನಿಮ್ಮ ಹಾಡು ಕೇಳುವಂತ ಒಂದು ಅವಕಾಶ ಇತ್ತು ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ. ಅಯ್ಯೋ ಅಯ್ಯೋ, ದೊಡ್ಡ ಮಾತು ಮೇಡಮ್. ನೀವು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಾ ಪ್ರತಿದಿನ. ಮತ್ತೆ ಹಾಡು ಹೇಳ್ತೀರಾ ಇವತ್ತು ಕಿರಣ್ ಅವರೇ? ಯಾವ್ದನ್ನ? ಮತ್ತೆ ಯಾವ್ದಾದ್ರು ಹಾಡು ಹೇಳ್ತೀರಾ? ಹಾ ಹೇಳ್ತೀನಿ. ಸೊ ಸೋನು ನಿಗಮ್ ಅವ್ರದಾರ ಹಾಡು ಹೇಳ್ತೀರಾ ಯಾವ್ದಾದ್ರು? ಸೋನು ಹೇಳ್ತೀನಿ ನನ್ನ ಫೇವ್ರೇಟ್ ಸಿಂಗರ್ ಅವರು. ಹಾ ಹೇಳಿ. ಸೋನು ನಿಗಮ್ದು ನಿಮಗೆ ಮೇಡಮ್, ಸೋನು ನಿಗಮ್ದು ಅಂದ್ರೆ ಈ ಸಾಂಗ್ ಹೇಳ, ಒಂದೇ ಒಂದು ಲೈನ್ ಹೇಳ್ತೀನಿ. ಅದು ಅಂದ್ರೆ ಇದು ಜಂಗ್ಲಿ ಮೂವಿಯಿಂದ ನೀನೆಂದರೆ ಅಂತ ಇದೆ ಅಲ್ಲ. ಓಕೆ ಹೇಳಿ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಚಲನ, ಓ ಜೀವವೇ ಹೇಳಿಬಿಡು ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ, ತಂದೆನು ಪಿಸು ಮಾತು ಜೇಬಲ್ಲಿ, ತಂದೆನು ಹಸಿ ಚುಕ್ಕಣ್ಣಲ್ಲಿ, ಬಂದೆನು ಕುಸುದು ಪುರ ಜೊತೆಯಲ್ಲಿ, ಮರೆತು ಮೈಮನ ನಿನ್ನ ಬೆರಳು ಹಿಡಿದು ನಾನು ನೀರ ಮೇಲೆ ಬರೆಯಲೇನು, ನಿನ್ನ ನೆರಳು ಸುಳಿಯುವಲ್ಲೂ ಹೂವ ತಂದು ಸುರಿಯಲೇನು, ನಂಬಿ ಕೂತ ಹೊಂಬ ನಾನು ನೀನು ಹೀಗೆನಾ. ಇಷ್ಟ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬ ಸೂಪರ್ ಆಗಿ ಹಾಡನ್ನ ಹೇಳ್ತೀರಾ. ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಬೇಕಿತ್ತ? ಮೇಡಮ್, ನಾನು ಯಾರಿಗೂ ಇಲ್ಲ, ನಿಮಗೆ ಒಂದ್ ಶುಭಾಶಯಗಳು. ನಿಮಗೂ ಕೂಡ ಶುಭ ಸಂಜೆಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀನಿ. ಹಂಗೆ ನಮ್ಮ ರವೀಶ್ ಸರಿಗೂ ಹೇಳ್ಬಿಡಿ, ನನ್ನ ಫೇವ್ರೇಟ್ ಹೀರೋ ಅಲ್ಲ. ಓಕೆ, ಸೊ ರವಿಚಂದ್ರ ಅವ್ರಿಗೂ ಕೂಡ ನಿಮ್ಮ ಕಡೆಯಿಂದ ಹಾಯ್, ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಹಾ ಓಕೆ ಮೇಡಮ್, ಬಾಯ್ ಮೇಡಮ್. ಕರೆ ಮಾಡ್ತೀರಿ, ಬಾಯ್. ಎಸ್, ಕಿರಣ್ ಅವರು ಹದಡಿಯಿಂದ ಕರೆ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಯಾವಾಗಲೂ ಕರೆ ಮಾಡಿದಾಗ ಕೂಡ ಒಂದು ಒಳ್ಳೊಳ್ಳೆ ಹಾಡುಗಳನ್ನು ಹೇಳ್ತಾರೆ ಅಂತಲೇ ಹೇಳ್ಬೋದು. ಅವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಮ ಸಿಂಗಿಂಗ್ ಟ್ಯಾಲೆಂಟ್ ಏನಾದ್ರು ಇತ್ತು ಅಂದರೆ, ನೀವು ಕೂಡ ಸೂಪರಾಗಿ ಹಾಡು ಹೇಳ್ತೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ಕೂಡ ನಿಮ್ಮ ನೆಚ್ಚಿನ ಹಾಡುಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು. ಏನಾದರೂ ಹಾಡುಗಳ ಜೊತೆಗೆ ಡೈಲಾಗ್ಸ್ಗಳನ್ನು ಹೇಳ್ತೀರಾ ಅಂದರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಟಿವಿ ಓಲೆ ಮ್ಯೂಟ್ ಮಾಡಿ ಮಾತಾಡಿ, ಅಥವಾ ಟಿವಿಯಿಂದ ದೂರ ಬಂದು ನಿಂತ್ಕೊಳ್ಳಿ.
ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಅದ್ರ ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಟಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಜೊತೆಗೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಧ್ವನಿಗಳಿತ್ತು ಅಂದರೆ ಅದನ್ನು ಕೂಡ ಅಲ್ಲಿಂದ ದೂರ ಬಂದು ನಿಂತ್ಕೊಂಡು ಸ್ವಲ್ಪ ಶಾಂತ ಪ್ರದೇಶದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ಆರಾಮಾಗಿ ಮಾತಾಡ್ಬೋದು. ಹಾಗೆ ನೀವೇನಾದ್ರು ಡೈಲಾಗ್ಸ್ಗಳನ್ನ ಹೇಳ್ತೀರಾ ಅಂದರೆ, ಪೋಯಮ್ಸ್ಗಳನ್ನ ಹೇಳ್ತೀರಾ ಅಂದರೆ, ಸ್ಪೆಷಲಿ ಚಿಕ್ಕ ಮಕ್ಕಳು ಏನೋ ಪೋಯಮ್ಸ್ ಹೇಳ್ತೀರಾ, ರೈಮ್ಸ್ ಹೇಳ್ತೀರಾ ಅಂದರೆ ಖಂಡಿತ ಅವಕಾಶ ಇರುತ್ತೆ. ಹಾಗೆ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ವೋಟ್ ಹಾಕೋದಕ್ಕೆ, ಕಾಯ್ತಿರ್ತೀರಾ, ಎಲ್ಲರೂ ವೋಟ್ ಹಾಕೋದು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನೀವು ಕೂಡ ವೋಟ್ ಹಾಕಿ ಬಂದಿದ್ದೀರಾ ಇವತ್ತು ಅಂದರೆ, ಸೊ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿತ್ತು ಅದ್ರ ಬಗ್ಗೆ ಮಾತಾಡ್ಬೋದು. ಮೊದಲ ಬಾರಿ ವೋಟ್ ಹಾಕಿದಾಗ ಏನು ಅನಿಸಿತ್ತು ಅದೆಲ್ಲ ಅನಿಸಿಕೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಹಂಚ್ಕೋಬೋದು. ಸೊ ಅದ್ರ ಜೊತೆಗೆ ವಿನಯ್ ಕುಮಾರ್ ಅವರ ಬರ್ತ್ಡೇ ಆಗಿರೋದ್ರಿಂದ ಅವ್ರ ಬಗ್ಗೆ ಮಾತಾಡ್ತೀರಾ ಅಂದರೆ, ಅವರ ಸಿನಿಮಾಗಳ ಬಗ್ಗೆ ಮಾತಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಅವಕಾಶ ಇರುತ್ತೆ. ಅವರ ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಆಗಿರ್ಬೋದು. ಸೊ ಅವ್ರದ್ದು ಕೂಡ ಸಾಕಷ್ಟು ಕ್ರಿಯೇಷನ್ಸ್ ಇರುತ್ತೆ, ನೀವು ಕೂಡ ಓದಿರ್ತೀರಾ, ಕೇಳಿರ್ತೀರಾ. ಗೀತಾಂಜಲಿ ಆಗಿರ್ಬೋದು, ಸೊ ನಮ್ಮ ಜನಗಣ ಮನವರ್ದಂಥ ಒಂದು ಕವಿ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಅವ್ರ ಬಗ್ಗೆ ಮಾತಾಡ್ಬೋದು. ಅವರ ಬಗ್ಗೆ ಏನಾದ್ರು ಅನಿಸಿಕೆಗಳಿತ್ತು ಅಂದರೆ, ಅಥವಾ ನಿಮ್ಮ ಬಳಿ ಟಿಪ್ಪಣಿಗಳಿತ್ತು ಅಂತಂದರೆ, ನೀವು ಬರೋಂಥ ಎಸ್ಸೆಗಳಾಗಿರ್ಬೋದು, ಸ್ಕೂಲೆಲ್ಲ ಬರೆಯೋಕೆ ಹೇಳಿರ್ತಾರೆ, ಯೂಶಲಿ ಅಸೈನ್ಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನು ಬರೆದಿರ್ತೀರ, ಫುಲ್ ಸಾಕಷ್ಟು ಬರೆದಿರ್ತೀರ, ಅದನ್ನೆಲ್ಲ ಸ್ವಲ್ಪ ಯೂಸ್ ಮಾಡ್ಕೋಬೋದು. ಅದನ್ನು ಬೇರೆಯವ್ರ ಜೊತೆಗೂ ಕೂಡ ಇನ್ಫಾರ್ಮೇಷನ್ನ ಹಂಚ್ಕೋಬೋದು. ಹಾಗೆ ಆ ಮಾಹಿತಿಗಳ ಜೊತೆಗೆ ನೀವು ಏನಾದರೂ ಒಂದು ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ತೀರಾ ಅಂದರೆ, ಯಾವ್ದಾದ್ರು ಶುಭ ಸಂದೇಶನ ತಲುಪಿಸ್ತೀರಾ ಅಂದರೆ ಖಂಡಿತ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಇವತ್ತಿನ ಮತದಾನ ಹೇಗಿತ್ತು, ನಿಮ್ಮ ಮತದಾನ ಹೇಗಿತ್ತು, ಹೀಗೆಲ್ಲ ಅನಿಸ್ತು ನಿಮಗೆ ಮತದಾನ ಮಾಡಿದಾಗ, ಇವತ್ತು ಮಾಡಿದಂಥ ಏನಾದರೂ ಸ್ಪೆಷಲ್ ಇವೆಂಟ್ಸಲ್ಲಿ ಏನಾದ್ರು ನಡೆದಿದ್ರೆ ಅದ್ರ ಬಗ್ಗೆ ಖಂಡಿತ ಮಾತಾಡ್ಬೋದು. ಸೊ ಮೊದಲ ಬಾರಿ ವೋಟಿಂಗ್ ಮಾಡೋರಿಗೆ ಏನು ಎಕ್ಸೈಟ್ಮೆಂಟ್ ಅಪ್ಪ ಅಂತಂದರೆ, ಸೊ ಜನ ಕಾದಿರ್ತಾರೆ. ಸೊ ಯಾವಾಗಲೂ ಚಿಕ್ಕವರಿದ್ದಾಗ ನೋಡ್ತಾ ಇರ್ತೀವಿ, ಏನಿದು ವೋಟಿಂಗ್ ಅಂದರೆ, ನಾವು ಯಾಕೆ ಮಾಡೋಂಗಿಲ್ಲ, ಯಾಕೆ 18 ವರ್ಷ ಆದಮೇಲೆ ಮಾಡಬೇಕು, ಹೀಗೆಲ್ಲ ಕ್ವಶನ್ ಇರುತ್ತೆ ಕೆಲವರಿಗೆ. ಅದು ಕೂಡ ಕಾಯ್ತಿರ್ತಾರೆ, ಯಾವಾಗ 18 ವರ್ಷ ಆಗುತ್ತೆ, ಯಾವಾಗ ನಾನು ಕೂಡ ವೋಟ್ ಮಾಡ್ತೀನಿ ಅಂತ. ಸೊ ಆ ರೀತಿ ಎಲ್ಲ ಇರುತ್ತೆ. ನೀವು ಕೂಡ ಅಂಥ ಎಕ್ಸೈಟ್ಮೆಂಟ್ಸ್ನ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ರೀಸೆಂಟಾಗಿ ನಾನು ಕೂಡ ಒಂದು ಚಿಕ್ಕ ಹುಡುಗ ಹೇಳೋದನ್ನು ಕೇಳಿದೆ. ಸೊ ಯಾವ ರೀತಿಯಪ್ಪ ಅಂತಂದರೆ, ನಾನು ಕೂಡ ಕಾಯ್ತಿದ್ದೀನಿ 18 ವರ್ಷ ಆಗಬೇಕು ನನಗೆ. 18 ವರ್ಷ ಆದಾಗ ಡ್ರೈವಿಂಗ್ ಲೈಸೆನ್ಸು ಫಸ್ಟ್ ಡೇನೇ ನನಗೆ 18 ವರ್ಷ ಆಗಿದೆ ಅಂತ ಗೊತ್ತಾದ ತಕ್ಷಣ ಹೋಗ್ತೀನಿ ಅಪ್ಲಿಕೇಶನ್ ಕೊಡೋದಕ್ಕೆ. ಸೊ ಕಷ್ಟಪಟ್ಟಾದರೂ ಹುಡ್ಕೊಂಡಾದ್ರೂ ನಾನು ಎಲ್ಲ ಮಾಡ್ಕೋತೀನಿ ಅಂತ ಅಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಟೈಮ್ ವೋಟಿಂಗ್ ಮಾಡೋದಕ್ಕೆ ಏನೋ ಒಂಥರ ವೋಟ್ ಮಾಡೋದು, ನಮ್ಮ ಹಕ್ಕನ್ನು ಚಲಾಯಿಸೋದು ಅಂತ ಬರ್ತಾ ಬರ್ತಾ ಯಾವುದೋ ಒಂದು ಊರಿಗೆ ಹೋಗಿರ್ತೀವಿ, ಅಲ್ಲೊಂದು ಸ್ವಲ್ಪ ಏನೋ ಬಿಡು ಹೋಗೋಣ ಮಾಡೋಣ ಅಂತ ಆಗೋಗುತ್ತೆ. ಬಟ್ ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆ ರೀತಿ ಎಲ್ಲ ಮಾಡಬಾರ್ದು, ಯಾಕಂದರೆ ಇದು ನಮ್ಮ ಹಕ್ಕು ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಕಡಿಮೆ ಇದೆ, ಅರೌಂಡ್ 60 ಇದೆ ನಮ್ಮ ವೋಟಿಂಗ್ ಲೈನ್ ಅಂತ ಹೇಳ್ಬೋದು, ವೋಟಿಂಗ್ ಆಗಿರೋದು ಈ ಸಲ. ಸೊ ನೀವು ಕೂಡ ಏನಾದ್ರು ವೋಟ್ ಆಗಿಲ್ಲ ಅಂದರೆ, ಮಿಸ್ ಆಗಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಖಂಡಿತ ಮಾತಾಡ್ಬೋದು. ಏನೋ ತೊಂದರೆಗಳಾಗಿತ್ತು ಅಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ಈ ಕಾಲರ್ ಕೂಡ ಅವರು ಹೇಳ್ತಾ ಇದ್ರು, ವೋಟಿಂಗ್ ಲಿಸ್ಟಲ್ಲಿ ನನ್ನ ಹೆಸರು ಬಂದಿದ್ದಿಲ್ಲ ಅಂತ. ಸೊ ಈ ರೀತಿ ತೊಂದರೆಗಳಾಗ್ತಿರುತ್ತೆ. ಕೆಲವೊಂದು ನಮಗೆ ಆಗದೆ ಕೂಡ ನಿಜವಾಗ್ಲೂ ಏನೋ ತೊಂದರೆಗಳು ಬಂದು ಅದನ್ನು ಮಿಸ್ ಮಾಡಿರ್ತೀವಿ. ಸೊ ಆ ರೀತಿ ಇದ್ದಾಗ ಓಕೆ, ಬಟ್ ಆದರೂ ಕೂಡ ಆಲ್ಮೋಸ್ಟ್ ಇದ್ರೂ ಕೂಡ ಹೋಗದೆ ಇರೋ ಥರ, ಅಥವಾ ಮನೇಲೇ ಇದ್ರೂ ಕೂಡ ಬಿಡು, ಅದೇನು ಹಾಕೋದು ಒಂಥರ ಈ ರೀತಿ ಎಲ್ಲ ಖಂಡಿತವಾಗ್ಲೂ ಮಾಡ್ಬೋದು. ಯಾಕೆಂದರೆ ನಮ್ಮ ಹಕ್ಕ ಆಗಿರುತ್ತೆ, ಅದನ್ನು ಕೂಡ ಖಂಡಿತ ಚಲಾಯಿಸಬೇಕು. ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಇಲ್ಲಾಂದರೆ ಕರೆ ಡಿಸ್ಕನೆಕ್ಟ್ ಆಗುತ್ತೆ. ಟಿ ವಿ ವಾಲ್ಯೂಮ್ ಕೇಳಿಸ್ತಾ ಇದೆ ಅಂದರೂ ಕೂಡ ಕರೆ ಡಿಸ್ಕನೆಕ್ಟ್ ಆಗುತ್ತೆ. ದಯವಿಟ್ಟು ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿ. ಇನ್ನಷ್ಟು ಕರೆಗಳನ್ನ ಅಟೆಂಡ್ ಮಾಡ್ತೀನಿ. ಯಾರ್ಯಾರು ಏನು ಹೇಳ್ತಾರೆ ಅಂತ ಕೇಳೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ಇವತ್ತು ಕಂಪ್ಲೀಟಾಗಿ ಎಲೆಕ್ಷನ್ ಬಗ್ಗೆನೇ ಮಾತಾಡ್ತಾ ಬಂದ್ವಿ. ಸೊ ಎಲೆಕ್ಷನ್ ಯಾವ ರೀತಿ ನಡೀತಾ ಇದೆ ಎಲ್ಲ ಕಡೆಗೂ ಅಂತ ನಾವು ಕೂಡ ನೋಡ್ತಿದ್ದೀವಿ. ಸೊ ನಿಮ್ಮ ವೋಟಿಂಗ್ ಬೂತಲ್ಲಿ ಕೂಡ ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಆಗಿತ್ತು ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಸೊ ವಾಲಂಟಿಯರ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಸಾಕಷ್ಟು ನಮಗೆ ಪ್ರೋತ್ಸಾಹ ಮಾಡ್ತಾರೆ. ಅಲ್ಲಿ ವೋಟ್ ಹಾಕೋದಕ್ಕಾಗಿರ್ಬೋದು, ಲೈನ್ ಕರೆಕ್ಟಾಗಿ ಮಾಡಿ, ಸೊ ಕರೆಕ್ಟಾಗಿ ಹೋಗಿ ಹಾಗೆ ನಿಮ್ಮ ನಂಬರ್ ಬಂದಿದೆಯಾ ನೋಡ್ಕೊಳ್ಳಿ ಅಂತೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾ ಇರ್ತಾರೆ. ಸೊ ತುಂಬ ಕಷ್ಟಪಡ್ತಾರೆ ಅಂತ ಅನಿಸ್ತಾ ಇರುತ್ತೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಶುಭ ಸಂಜೆ. ನಿಮ್ಮ ಹೆಸರು? ಸುಮೇಘ ಅಂತೇಳಿ. ಹೇಳಿ. ಸುಮೇಘ, ದಾವಣಗೆರೆ. ನಮಸ್ತೆ ಸುಮೇಘ ಅವರೇ, ಹೇಳಿ, ಏನು ಮಾಡ್ಕೊಂಡಿರೋದು ನೀವು? ವರ್ಕ್ ಮಾಡ್ತಾ ಇದ್ದೀನಿ ಮುತ್ತೂಟಲ್ಲಿ. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಮುತ್ತೂಟ್ ಚಿತ್ರದಲ್ಲಿ. ಓಕೆ, ಸೂಪರ್. ಸೊ ವೋಟ್ ಹಾಕಿದ್ರಾ ಇವತ್ತು? ಹಾಕಿದ್ದೀನಿ. ಓಕೆ, ಸೂಪರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ವೋಟಿನ ಅನಿಸಿಕೆನ ಹಂಚ್ಕೊಳ್ಳೋದಾದ್ರೆ, ಅಥವಾ ನೀವು ಮೊದಲ ಬಾರಿಗೆ ವೋಟ್ ಮಾಡಿದಾಗ ನಿಮ್ಗೆ ಏನು ಅನಿಸಿತ್ತು ಅಂತ ಹೇಳೋದಾದ್ರೆ ನಿಮ್ಗೆ ನೆನಪಿದೆಯಾ? ಫಸ್ಟ್ ಟೈಮು ಅಷ್ಟು ಇದಿಲ್ಲ. ಮೋದಿಜಿ ಬಂದ್ಮೇಲಂತೂ ನಮ್ಗೆ ನೆಕ್ಸ್ಟ್ ಮೋದಿನೇ ಇರ್ಬೇಕು ಅನ್ನೋ ಅನಿಸಿಕೆ ತುಂಬಾ ಇದೆ. ಹಂಗಾಗಿ ಪ್ರತಿ ಸರಿನೂ ಅವ್ರಿಗೆ ವೋಟ್ ಮಾಡ್ತೇವೆ. ಓಕೆ, ಸೂಪರ್. ಸೊ ಇವತ್ತು ವಿನಯ್ ರಾಜ್ಕುಮಾರ್ ಅವ್ರದ್ದು ಬರ್ತ್ಡೇ ಇದೆ. ಓಕೆ. ಸೊ ನೋಡಿದ್ರೆ ಅವ್ರ ಸಿನಿಮಾಗಳನ್ನ? ಮೇಡಮ್ ಇನ್ನೊಂದ್ಸರಿ ಹೇಳಿ. ಸಿದ್ಧಾರ್ಥ ಆಗಿರ್ಬೋದು, ಒಂದು ಸರಳ ಪ್ರೇಮಕಥೆ ಆಗಿರ್ಬೋದು, ವಿನಯ್ ರಾಜ್ಕುಮಾರ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಇದೆ. ಹಾ ಮೇಡಮ್, ನೋಡಿದ್ದೇನೆ. ಸಿನಿಮಾಗಳನ್ನ ನೋಡಿದೀರಾ? ನಿಮ್ಗೆ ಹೇಗೆ ಅನಿಸ್ತಾ? ಫಿಲ್ಮ್ ಚೆನ್ನಾಗಿದೆ ಮೇಡಮ್, ಅದನ್ನ ರೀಸೆಂಟ್ ಆಗಿ ನೋಡಿದೆ, ಒಂದು ಸರಳ ಪ್ರೇಮಕಥೆ. ಓಕೆ, ಸೂಪರ್. ಇಷ್ಟ ಆಯ್ತು ನಿಮ್ಗೆ? ಹಲೋ, ಹೇಳಿ. ವಿಶ್ ಮಾಡಕ್ ಇಷ್ಟಪಡ್ತೀನಿ ಮೇಡಮ್, ಹ್ಯಾಪಿ ಬರ್ಡೇ ಅಂತ. ಹಲೋ, ವಿಶ್ ಮಾಡಿ ಅವ್ರಿಗೆ.
ಹ್ಯಾಪಿ ಬರ್ತ್ಡೇ ವಿನಯ್ ಕುಮಾರ್ ಸರ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಸೇಸ್ ನಿಮ್ಮ ಕಡೆಯಿಂದ ಕೂಡ ಅವರಿಗೆ ವಿನಯ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್. Thank you. ಕಾರ್ಯಕ್ರಮಕ್ಕೆ ಇದೇ ರೀತಿ ಕರೆ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು. ಶುಭ ಸಂಜೆ. ಎಸ್, ಅವರು ಕೂಡ ವಿನಯ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು. ಸೊ ಕಾರ್ಯಕ್ರಮದ ಕಡೆಯಿಂದ ಕೂಡ ಹಾಗೆ ನಿಮ್ಮನ್ನೆಲ್ಲರ ಕಡೆಯಿಂದ ಕೂಡ ಅವರಿಗೆ ವಿನಯ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನಷ್ಟು ಸಿನಿಮಾಗಳನ್ನ ಇದೇ ರೀತಿ ತರ್ತಾರಿ, ಹೀಗೆ ನಮ್ಮನ್ನ ಎಂಟರ್ಟೈನ್ ಮಾಡ್ತಾರಿ, ಹಾಗೂ ಬೆಸ್ಟ್ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಇರಿ ಅಂತ ಹೇಳ್ತಾ, ಸೊ ಇವಾಗ ಸದ್ಯಕ್ಕೆ 7 ಗಂಟೆ ಆಗಿರೋದ್ರಿಂದ ನಮ್ಮ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಇವತ್ತು ಯಾರೆಲ್ಲ ವೋಟ್ ಮಾಡೋದ್ರ ಬಗ್ಗೆ ಮಾತಾಡಿದ್ರಿ, ಹಾಗೆ ಇವತ್ತು ಯಾರೆಲ್ಲ ಉಸಿರಿ ಅನ್ನೋಂಥ ಸಾಂಗನ್ನು ಹೇಳಿದ್ರಿ, ಇಬ್ಬರು ಹೇಳಿದ್ರು. ಸೊ ಅವರು ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು. ಹಾಗೆ ನಿಮ್ಗೆ ಕರೆ ಕನೆಕ್ಟ್ ಆಗಿಲ್ಲ ಅಂತಂದರೆ, ಯಾರು ಡಿಸ್ಟರ್ಬೆನ್ಸ್ ಇತ್ತು ಅಂದರೆ ಅಥವಾ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮಗೆ ಮುಂದಿನ ಕಾರ್ಯಕ್ರಮದಲ್ಲಿ ಕೂಡ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿರುತ್ತೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಆದರೆ ಕರೆ ಮಾಡೋಂಥ ಸಂದರ್ಭದಲ್ಲಿ ನಿಮ್ಮ ನೆಟ್ವರ್ಕ್ ಚೆನ್ನಾಗಿದೆಯಾ, ಮೊಬೈಲ್ ಏನಾದರೂ ತೊಂದರೆ ಇದೆಯಾ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ಖಂಡಿತ ಕರೆ ಮಾಡಿ. ಹಾಗೂ ನೆಕ್ಸ್ಟ್ ಸಂಚಿಕೆಯಲ್ಲಿ ನಿಮಗೋಸ್ಕರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ನಾನು ಕೂಡ ಬರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದೇವನಗರಿ ಆ್ಯಡ್ಸ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿ ಕೂಡ ಹೋಗಿ ನಮ್ಮ ಎಲ್ಲ ವೀಡಿಯೋಸ್ ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಶಾರ್ಪ್ 6 ಗಂಟೆಗೆ ನಾಳೆ ಸಂಜೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.